ತಂಪು ತಂಪು ಕೂಲ್ ಕೂಲ್. ಓಹ್ ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾವೀಗದೇವ್ರಿ ಟೈಟಲ್ ತಮ್ಮನೆಲ್ಲ ನೋಡಿ ಕಂಡಿಡ್ದಿರ್ತೀರಿ ನಿಮ್ಮ ಮೋಸ್ಟ್ ಡಿಮ್ಯಾಂಡಿಂಗ್ ಇಟ್ಟಂಥ ಟ್ರೈನ್ ಚಿಕ್ಕಮಗಳೂರು ತಿರುಪತಿ ಇನಾಗ್ರಲ್ ಸ್ಪೆಷಲ್ ಜರ್ನಿಗೆ ಇನಾಗ್ರೇಷನ್ ಐತಿ. ಅದು ನಮ್ಮ ಕರ್ನಾಟಕದ ಟ್ರೈನ್ ಅಂತಂದ್ರೆ ನಿಮಗೆ ತೋರಿಸಲೇ ನಾನು ಇರೋಕ್ಕಾಗತ್ತೆ. ಅದಕ್ಕೆ ನಾನೀಗ ಬಂದೀನಿ ನಮ್ಮ ಚಿಕ್ಕಮಗಳೂರಿಗೆ ಈ ಜರ್ನಿನ ಫುಲ್ ನಿಮ್ಗೆ ತೋರ್ಸಾಕ. ಬರ್ರಿ ಒಳಗೆ ಹೋಗೋಣಂತ. ಸ್ಟೇಷನ್ ಒಳಗೆ ನೋಡೋಣ ಹೆಂಗೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಯಾರ ಇನಾಗ್ರೇಷನ್ ಜರ್ನಿಗೆ. ರೇಕ್ ಯಾವುದೈತಿ, ಕಂಪೋಸಿಷನ್ ಏನು, ಫೇರ್ ಏನೇನು, ನೀವೇನಾರ ಚಿಕ್ಕಮಗಳೂರಿಂದ ತಿರುಪತಿಗೆ ಟ್ರಾವೆಲ್ ಮಾಡ್ತೀರಂದ್ರೆ ಸ್ಟಾಪ್ಸ್ ಯಾವಾಗ ಎಲ್ಲ ಈ ವಿಡಿಯೋ ಒಳಗೆ ನಾವು ಕವರ್ ಮಾಡೋಣ. ಮಸ್ತ್ ಎಲ್ಲ ಗ್ರೀನರಿ ಆಗಿ ಮಾಡ್ಯಾರ. ಈಗ ಹಳೆ ಸ್ಟೇಷನ್ ಐತಿ, ಇದು ಫುಲ್ ನೀವು ಟಾಪಿಂದ ಹತ್ಕೊಂಡ್ಬರ್ಬೇಕು. ಒಂದು ಲೆವೆಲ್ಲ ಗ್ರೇಡಿಯಂಟ್ ಟೈಪ್ ಮಾಡ್ರೆ ಇದು ರೈಲ್ವೆ ಸ್ಟೇಷನ್. ಒಳಗೆ ಹೋಗೋಣಂತ ಪ್ಲಾಟ್ಫಾರ್ಮ್ಸ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಯಾಕಂತಂದ್ರೆ ಇದು ಫಸ್ಟ್ ರಿಸರ್ವ್ ಟ್ರೈನ್ ಚಿಕ್ಕಮಗಳೂರಿಂದ. ಅನ್ರಿಸರ್ವ್ಡ್ ಟ್ರೈನ್ಗಳು ಸಿಗ್ತಿದ್ವು. ಅನ್ರಿಸರ್ವ್ಡ್ ಚಿಕ್ಕಮಗಳೂರು ಯಶವಂತಪುರ ಸಿಗ್ತಿತ್ತು, ಚಿಕ್ಕಮಗಳೂರಿಂದ ತುಮಕೂರು ಸಿಗ್ತಿತ್ತು. ಇದು ಫಸ್ಟ್ ಟ್ರೈನ್ ನಿಮ್ಗೆ ರಿಸರ್ವ್ಡ್ ಸಿಗತ್ತಿರೋದು ಚಿಕ್ಕಮಗಳೂರು. ನಮ್ಮ ಮಲೆನಾಡಿನ ಕೇಂದ್ರ ಬಂದು ಚಿಕ್ಕಮಗಳೂರಿಂದ ಇದು ಟ್ರೈನ್ ಸ್ಟಾರ್ಟ್ ಆಗತ್ತೆ. ಇದು ಭಾಳ ಖುಷಿ ವಿಚಾರ ರೀ. ವೆಲ್ಕಮ್ ಟು ಚಿಕ್ಕಮಗಳೂರು ಕಾಫಿ. ಏನಪ್ಪ ಒಂದು ಖುಷಿ ವಿಚಾರ ಅಂತಂತಂದ್ರೆ ಮಲೆನಾಡಿನ ಕೇಂದ್ರ ಬಂದು ನಮ್ಮ ಚಿಕ್ಕಮಗಳೂರಿಂದ ಟೆಂಪಲ್ ಟೌನ್ ಆಫ್ ಇಂಡಿಯಾ ಯಾವ್ದು ಹೇಳ್ರಿ, ತಿರುಪತಿ ದರ್ಶನಕ್ಕೆ ನೀವು ಹೋಗ್ತೀರಾ ಅಂತಂದ್ರೆ ಎರಡು ಕಡೆಯಿಂದ ಭಾಳ ಯೂಸ್ ರೀ. ಯಾಕಂದ್ರೆ ಆಂಧ್ರ ಪ್ರದೇಶದವ್ರಿಗೆ ಚಿಕ್ಕಮಗಳೂರು ಟೂರಿಗೆ ಬರೋಕೆ, ಚಿಕ್ಕಮಗಳೂರು ಸೈಡ್ದಿಂದ ನೀವು ತಿರುಪತಿ ದರ್ಶನ ಮಾಡೋಕೆ ಎರಡು ಸೈಡಿಂದ ಬೆಸ್ಟ್ ಐತಿ. ಮತ್ತು ತಿರುಪತಿಗೆ ಇನ್ನೊಂದು ಟ್ರೈನ್ ಸಿಗ್ತಾ ಬೆಂಗಳೂರಿಂದ. ಇದೊಂದು ನಾವು ಖುಷಿ ವಿಚಾರ ಹೇಳ್ಬೋದು. ಬಟ್ ವೀಕ್ಲಿ ಐತಿ ಇದು ಟ್ರೈನ್. ಯಾವ ಟ್ರೈನ್ ಅಂತೇಳಿ ಜಸ್ಟ್ ನೋಡಂಬರಿ ಇಲ್ಲಿ ನೋಡ್ರಿ. ಇಲ್ಲ ಹೊಸ LHB ಕೋಚ್ ಕಾಣತ್ತೆ ತಮ್ಗೆ. ಮಸ್ತ್ ಎಲ್ಲ ಡೆಕೋರೇಷನ್ಸ್ ಮಾಡ್ಯಾರ. ಹೂಗಿ ಹಾಕಿ ಬಾಳೆ ಕಂಬ ಹಾಕ್ಯಾರ, ಮಾವಿನ ತೋರಣ ಕಟ್ಟ್ಯಾರ, ಮತ್ತು ಹೂವಿನಿಂದ ಪೂರ್ತಿ ಅಲಂಕಾರ ಮಾಡ್ಯಾರ. ಇದೇ ನಮ್ದು ಭಾರತೀಯ ಕಲ್ಚರ್. ಹೆಂಗಂತಾರೆ ಬರೀ ಇಲ್ಲೇ ಇನಾಗ್ರೇಷನ್ ಸೆರೆಮನಿ ಇಟ್ಕೊಂಡಾರ. ಅದನ್ನ ನೋಡಕ್ಕೆ ಹೋಗೋಣ ಅಂತ. ಮಸ್ತ್ ರೆಡ್ ಕಾರ್ಪೆಟ್ ಹಾಕಿಲ್ಲ. ನೀವೆಲ್ಲರೂ ಕೇಳ್ತಿರ್ತೀರಿ ನಿಮ್ಮ ಟಿಕೆಟ್ ಬುಕಿಂಗ್ ಎಲ್ಲಿಂದ ಮಾಡ್ತಾರೆ ಅಂತೇಳಿ. ನಾನು ಟಿಕೆಟ್ ಬುಕಿಂಗಿಗೆ ಯೂಸ್ ಮಾಡ್ತೇನೆ ರೀ ವಿಗೋ ಆ್ಯಪ್. ವಿಗೋ ಬಂದ್ಬಿಟ್ಟು ಒಂದು ವರ್ಲ್ಡ್ ವೈಡ್ ಟ್ರಾವೆಲ್ ಬುಕಿಂಗ್ ಆ್ಯಪ್. ಈ ಆ್ಯಪ್ ಒಳಗೆ ನೀವು ಫ್ಲೈಟ್ ಟಿಕೆಟ್ ಭಾಳ ಈಸಿ ಆ್ಯಂಡ್ ಮತ್ತು ಚೀಪೆಸ್ಟ್ ಒಳಗೆ ನೀವು ಬುಕಿಂಗ್ ಮಾಡ್ಬೋದು. ಯಾಕಂತಂದ್ರೆ ವಿಗೋ ಕಂಪೇರ್ ಮಾಡುತ್ತಾ 100 ಆಫ್ ವೆಬ್ಸೈಟಿಂದ ಕಂಪೇರ್ ಮಾಡೋ ಒಂದು 1000 ರಿಸಲ್ಟ್ ತೋರಿಸಿ ನಿಮ್ಗೆ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಡೀಲ ವಿಗೋ ಪ್ರೊವೈಡ್ ಮಾಡುತ್ತೆ. ಹಿಂಗೆ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ಹೋಟೆಲ್ ಬುಕಿಂಗ್ಸು ಮಾಡ್ಬೇಕಾಗತ್ತೆ. ಅದಕ್ಕೆ ವಿಗೋನು ನಿಮ್ಗೆ ಮೇಕ್ ಮೈ ಟ್ರಿಪ್, ಕ್ಲಿಯರ್ ಟ್ರಿಪ್, booking.com ಎಲ್ಲ ವೆಬ್ಸೈಟಿಂದ ಕಂಪೇರ್ ಮಾಡಿ ಒಂದು ಬೆಸ್ಟ್ ರೇಟ್ನ ನಿಮ್ಗೆ ಮೇಲೆ ಟಾಪ್ ಪ್ರಯಾರಿಟಿ ಒಳಗೆ ತೋರಿಸುತ್ತೆ. ಹೋಟೆಲ್ಸ್ ಇದೆಲ್ಲ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಬರೀ ನೀವು ಫ್ಲೈಟಿಗೆ ಅಷ್ಟೇ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಟ್ರೈನ್ಸ್ ಬಸ್ ಬುಕ್ಕಿಂಗು ನೀವು ವಿಗೋ ಆ್ಯಪ್ ಒಳಗೆ ಬುಕ್ ಮಾಡ್ಬೋದು. ಟ್ರೈನ್ಸ್ ಬಸ್ ಬುಕ್ಕಿಂಗ್ ಬುಕ್ ಮಾಡೋದು ಮುಂದೆ ನೀವು ಕ್ಯಾನ್ಸಲೇಷನ್ ಮತ್ತು ಟ್ರಾವೆಲ್ ಗ್ಯಾರಂಟಿ ಫೀಚರ್ಸು ನಿಮ್ಗೆ ವಿಗೋ ಆ್ಯಪ್ ಒಳಗೆ ನೋಡೋಕೆ ಸಿಗ್ತಾವೆ. ಮತ್ತು ಬಸ್ ಟಿಕೆಟ್ ಬುಕ್ಕಿಂಗ್ ಮಾಡತ್ತೀರಂದ್ರೆ ನಿಮ್ಗೆ ಫುಲ್ ರಿಫಂಡ್ ಆಪ್ಷನು ಇದ್ರೊಳಗೆ ಸಿಗೋದ್ರಿಂದ ನಿಮ್ಗೆ ಆಲ್ ಇನ್ ಒನ್ ಟ್ರಾವೆಲ್ ಸೊಲ್ಯೂಷನ್ ವಿಗೋ ಆ್ಯಪ್. ಬರೀ ಇದಷ್ಟೇ ಅಲ್ಲದೆ ನೀವೇನಾರ ಹೊರದೇಶಕ್ಕೆ ಟ್ರಾವೆಲ್ ಮಾಡತ್ತೀರಂದ್ರೆ ಈ ಸಿಮ್ ಈ ವೀಸಾನು ನೀವು ವಿಗೋ ಆ್ಯಪ್ ಒಳಗೆ ಅಪ್ಲೈ ಮಾಡೋಕೆ ಸಿಗೋದ್ರಿಂದ ಆಲ್ ಇನ್ ಒನ್ ಸೊಲ್ಯೂಷನ್ ನಿಮ್ಮ ಟ್ರಾವೆಲ್ ಪ್ರಾಬ್ಲಮ್ಸಿಗೆ. ಇದೊಂದೇ ಆ್ಯಪ್ ಇದ್ರೆ ನಿಮ್ಮ ಎಲ್ಲ ಟ್ರಾವೆಲ್ಗೂ ಈಸಿ ಆಗತ್ತೆ ಅಂತೇಳಿ ನಾನು ಹೇಳ್ತೇನೆ ರೀ. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಕೊಟ್ಟಿರ್ತೀನಿ. ಒಮ್ಮೆ ಹೂಗೆ ವಿಗೋ ಡೌನ್ಲೋಡ್ ಮಾಡಿರಿ, ಒಮ್ಮೆ ಚೆಕ್ ಮಾಡಿರಿ, ಆಮೇಲೆ ನನಗೆ ಬಂದು ನೀವು ಥ್ಯಾಂಕ್ಸ್ ಹೇಳ್ತೀರಿ. ಇನಾಗ್ರೇಷನ್ ಸೆರೆಮನಿ ನಿಮಗೆ ಈ ಚಿಕ್ಕಮಗಳೂರು ಟು ತಿರುಪತಿ 07424 ಇದೆ ಸ್ಪೆಷಲ್ ನಂಬರ್. ನೆಕ್ಸ್ಟ್ ವೀಕಿಂದ ಇದೆ ನಾರ್ಮಲ್ ನಂಬರ್ ಮೇಲೆ ರನ್ ಆಗುತ್ತೆ. ಸುಗಮ ಸಂಪರ್ಕದೊಂದಿಗೆ ಕರ್ನಾಟಕದಲ್ಲಿ ಪ್ರಗತಿಯ ಹೊಸ ಯುಗಾರಂಭ ಶ್ರೀ ವಿ ಸೋಮಣ್ಣ ಅವರಿಂದ ಇದಾಗತ್ತೆ. ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣ ರೈಲು ಸಂಖ್ಯೆ 17424 ಚಿಕ್ಕಮಗಳೂರು ತಿರುಪತಿ ನಡುವೆ ನೂತನ ರೈಲು ಸೇವೆಗೆ ಹಸಿರು ನಿಶಾನೆ. ಡೇಟಾ 11 ಜುಲೈ ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣ ಚಿಕ್ಕಮಗಳೂರು. ಇನಾಗ್ರಲ್ ಸ್ಪೆಷಲ್ ಜರ್ನಿಗೆ ನಮ್ಮನ್ನು ಲೀಡ್ ಮಾಡೋದೈತಿ 38414 ವಿಜಯವಾಡ ಡೀಸೆಲ್ ಶೆಡ್ದ WAG 9. ಎಲ್ಲ ಸಭಿಕರು ಕೂಡ ವೇದಿಕೆ ಮುಂಭಾಗದಲ್ಲಿರುವಂತಹ ಆಸನಗಳಲ್ಲಿ ಕ್ರೇಜ್ ಎಷ್ಟು ಜನಕ್ಕೆ ಐತೆ ನೋಡ್ರಿ. ಎಲ್ಲರೂ ಬಂದ ಎಲ್ಲ ಲೋಕಲ್ ಜನ ಬಂದು ನೋಡ್ರಿ ಈ ಶುಭ ದಿನದಿಂದ ಎಂಜಾಯ್ ಮಾಡತ್ತಾರೆ. ಯಾಕಂತಂದ್ರೆ ಅವ್ರ ಊರಿಗೆ ಒಂದು ಹೊಸ ಟ್ರೈನ್ ಸಿಕ್ಕತ್ತಂತಂದ್ರೆ ಇದಕ್ಕಿಂತ ಒಂದು ಖುಷಿ ವಿಚಾರ ಏನು ಬೇಕಾಗಿ. ಸ್ಟಾಪ್ ಸ್ಪೆಷಲ್ ಇರ್ಬೋದು ರೀ. ಇದು ಮೇ ಬಿ KGM ಮತ್ತು WDP 40239 ಲೋಕಕ್ಕೂ ನೋಡ್ರಿ ಇಲ್ಲ ಹೂಗಿ ಹಾಕಿ ಮಸ್ತ್ ಬಾಳೆ ಕಂಬ
ಮಾವಿನ ತೋರಣದಿಂದ ಫುಲ್ ಟ್ರೆಡಿಷ್ನಲ್ ಸ್ಟೈಲಾಗಿ ಡೆಕೋರೇಷನ್ ಮಾಡ್ಯಾರ್ರಿ. ಆಸನಗಳಲ್ಲಿ ಹಾಜರಾಗಬೇಕಾಗಿ ಕೇಳ್ಕೊಳ್ತೇನೆ. ದಯಮಾಡಿ ನಮ್ಮ ಎಲ್ಲ ರೈಲ್ವೆ ಸುರಕ್ಷಾ ಬಲ ಮತ್ತು ಆರಕ್ಷಕ ಇಲಾಖೆ ಎಲ್ಲ ನೆರೆಯುವ ಅಭಿಮಾನಿಗಳನ್ನ ಶಾಂತ ರೀತಿಯಲ್ಲಿ ಕೂರಿಸಿ ಈ ಕಾರ್ಯಕ್ರಮಕ್ಕೆ ನೆರವು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಆಹಾ, ಇನಾಗ್ರೇಷನ್ ಸ್ಪೆಷಲ್ ಜರ್ನಿ ಒಳಗೆ ಸ್ಪೆಷಲ್ ಮಳೆನೂ ಸ್ಟಾರ್ಟ್ ಆದ್ ನೋಡ್ರಿ. ಮಲೆನಾಡಿಗೆ ಬಂದೇವು ಅಂದ್ರೆ ಮಳೆ ಇರಲಿಲ್ಲ ಅಂದ್ರೆ ಆ ಜರ್ನಿಗೆ ವೈಭವ ಇರಂಗಿಲ್ಲ. ವೆಲ್ಕಮ್ ಟು ಮಲೆನಾಡು. ಬರ್ರಿ, ನಮ್ಮ ಚಿಕ್ಕಮಗಳೂರು ತಿರುಪತಿ ಇದೆ. ಜನರಲ್ ಕೋಚ್ ನೋಡೋಣ ಅಂತ ಹೆಂಗೈತೆ ಅಂತೇಳಿ. LHB ಕೋಚ್ ಕೊಟ್ರ, ICF ಕೊಟ್ಟಿಲ್ಲ, ಅದೊಂದು ಭಾರಿ ಖುಷಿ ವಿಚಾರ. ನಿಮ್ಗೆ ಜನರಲ್ ಈಗಿನ ಮಟ್ಟಿಗೆ ಕ್ಲೀನ್ ಅನ್ಸತ್ತದೇನು ರೀ? ಅಂದ್ರೆ ರೇಖೆ ಕೊಟ್ರೆ ಇದನ್ನ. ಹಲೋ, ಟೋಟಲ್ ನಿಮಗೆ 2 ಜನರಲ್ ಕ್ಲಾಸ್ ಕೋಚ್ ಈ ಟ್ರೈನ್ ಒಳಗೆ ಅದಾವ. ಬಟ್ ಭಾರಿ ಬೆಸ್ಟ್ ಏನಂದ್ರೆ ನೋಡ್ರಿ, ಇಲ್ಲಿ ಪ್ರತಿಯೊಂದು ಕಡೆ ಎಷ್ಟು ಮಸ್ತ್ ಡೀಟೇಲಿಂಗ್ ಆಗಿ ಇದನ್ನು ಡೆಕೋರೇಷನ್ಸ್ ಮಾಡ್ರೆ. ಇದಕ್ಕೊಂದು ಸೆಲ್ಯೂಟ್ ಹೇಳಬೇಕಾ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರಿಗೆ. ನೋಡ್ರಿ, S6 ಅಂತ ನಿಂತಿದ್ದೀವಿ. ಸರ್ ಬಿಟ್ಟಾಗ್ಯಾರ, ನಮ್ಮನ್ನು ಮೀಟ್ ಆಗಂತ ಅಷ್ಟೇ ಬಂದಾರ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಮೀಟ್ ಆಗ್ಯಾರ ಚಿಕ್ಕಮಗಳೂರು ಒಳಗೆ. ಸರ್ ಹೆಂಗೆ ಅನ್ಸುತ್ತೆ ನಿಮಗೆ? ಸರ್ ನಮಸ್ತೆ, ಮಧುಸೂದನ್ ಅಂತ, ನಾನು ಚಿಕ್ಕಮಗಳೂರು ವಾಸಿ. ನಿಮ್ಮ ವೀಡಿಯೋಸ್ ನೋಡ್ತೀನಿ, ಭಾಳ ಇನ್ಫಾರ್ಮೇಟಿವ್ ಇರ್ತದೆ. ಪರ್ಟಿಕ್ಯುಲರ್ ರಿಸರ್ವೇಷನ್ಸ್ ಬಗ್ಗೆ ನೀವು ಹೇಳೋ ವಿಚಾರಗಳು ಅಥವಾ ರೈಲ್ ಬಗ್ಗೆ ಕೊಡೋ ಮಾಹಿತಿಗಳು ನಮಗೆ ಭಾಳ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು. ನಿಮ್ಮ ನೋಡೋಕ್ಕೋಸ್ಕರ ನಿಮ್ಮ ನೋಡೇ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ಇದು ನಂಗೆ ಭಾಳ ದೊಡ್ಡದಾಯ್ತು ಸರ್. ಥ್ಯಾಂಕ್ ಯು ಸೊ ಮಚ್. ಸರ್ ಮೀಟ್ ಆಗಿ ಬಂದಿದ್ರೆ ಭಾಳ ಖುಷಿ ಆಯ್ತು. ಇಂಥದ್ರಿಂದನೇ ನಾವು ಇನ್ನೊಂದಷ್ಟು ಕಂಟೆಂಟ್ ನಿಮ್ಗೆ ತರಕ್ಕೆ ಭಾಳ ಇದಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ ರವಿ ಅವರು ಥ್ಯಾಂಕ್ ಯು ಸೊ ಮಚ್ ಸರ್. ನಮ್ಮನ್ನು ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಬಂದು ಹುಡ್ಕೊಂಡು ಬಂದಿರ್ತಾರೆ. ಖಂಡಿತವಾಗೂ ಅವ್ರ ಹತ್ರ ಮಾತಾಡ್ಬೇಕು ಅಂತೇಳಿ ಒಂದು ಮಾತಾಡ್ಸಿದ್ರು. ಇದೇ ಪ್ರೀತಿ ಅಭಿಮಾನದಿಂದ ನಾವು ಹಿಂಗೆ ಕಂಟಿನ್ಯೂಸ್ ಆಗಿ ಟ್ರೈನ್ ಜರ್ನೀಸ್ ಮಾಡೋಕ್ಕಾಗ್ತದೆ. ಓಕೆ ಸರ್, ಒಳ್ಳೇದು ಸರ್. 4 ಜನ ಪಬ್ಲಿಕ್ಕಿಗೂ ಒಳ್ಳೇದಾಗುತ್ತೆ, ತಮ್ಮ ಬುಕ್ಕಿಂಗ್ ಆಗಲಿ ಅಥವಾ ಮಾಹಿತಿ ಕೊಡೋದಾಗಲಿ. ಥ್ಯಾಂಕ್ ಯು ಸರ್. ಹೀಗೆ ನಿಮ್ಮ ಇದು ಮುಂದುವರಿಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಟೋಟಲ್ 6 ಸ್ಲೀಪರ್ ಕ್ಲಾಸ್ ಕೋಚಸ್ ಈ ಟ್ರೈನ್ ಒಳಗೆ ನಿಮಗೆ ನೋಡೋಕೆ ಸಿಗುತ್ತೆ. ಪೂರ್ತಿ LHB ಕೋಚ ಹೇಳ್ದಂಗೆ ಬರೀ ಈಗ ಸ್ಲೀಪರ್ ಕ್ಲಾಸದ್ದು ನಾವು ಇಂಟೀರಿಯರ್ ನೋಡೋಣ ಅಂತ. ಸ್ಲೀಪರ್ ಕ್ಲಾಸದ್ದು ಈಗ ನಾವು ಇಂಟೀರಿಯರ್ ನೋಡೋಣ ಬರ್ರಿ. ಇದು ಯಾವುದಪ್ಪ ಅಂತಂತಂದ್ರೆ ಆಲ್ಮೋಸ್ಟ್ 21 ಮೇಡ್ ಕೋಚಸ್ ಈ ಟ್ರೈನ್ ಒಳಗೆ ಸಿಕ್ಕಿರೋದ್ರಿಂದ ಚಾರ್ಜಿಂಗ್ ಪಾಯಿಂಟ್, ಚಾರ್ಜಿಂಗ್ ಸಾಕೆಟ್ ಏನು ತೊಂದರೆ ಆಗಂಗಿಲ್ಲ. ಟ್ರೈನ ನೋಡ್ರಿಲ್ಲ, ವಾಶ್ರೂಮ್ ಏರಿಯಾ ಈಗ ಕ್ಲೀನ್ ಐತಿ. ಒಳಗೆ ಹೋಗೋಣಂತ ಫ್ಲಶ್ ಸಿಸ್ಟಮ್ ಆಗೈತೆ, ನನಗೆ ಅದು ಮೇನ್ ನೋಡ್ದೈತಿ. ಎಲೆಕ್ಟ್ರೋಲೈಸ್ಡ್ ಫ್ಲಶ್ ಕೊಟ್ಟಿರೋದ್ರಿಂದ ಇದು ನಾರ್ಮಲಾಗಿ ಲಾಂಗ್ ಜರ್ನೀಸ್ ಇಂಥದಕ್ಕೆಲ್ಲ ಕ್ಲೀನಾಗಿ ಇಡೋಕೆ ಹೆಲ್ಪ್ ಮಾಡುತ್ತೆ. ಇದು ಭಾರಿ ಬೆಸ್ಟ್. ಬಟ್ ಇದು ರೇಖೆ ಯಾರು ಹ್ಯಾಂಡಲ್ ಮಾಡತ್ತಾರೆ ಗೊತ್ತ್ರಿ? ಇದು ರೇಖೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರದಲ್ಲ, ಸೌತ್ ಸೆಂಟ್ರಲ್ ರೈಲ್ವೇಸ್ ತಿರುಪತಿದವ್ರ ಇದನ್ನು ಹ್ಯಾಂಡಲ್ ಮಾಡ್ತಿರೋದ ರೇಕ್ನ. ಒಳಗೆ ಇಂಟೀರಿಯರ್ಸ್ ನಾವು ನೋಡ್ಬೇಕಂದ್ರೆ ಈಗ ನಾರ್ಮಲಾಗಿ ಸ್ಲೀಪರ್ ಒಳಗೆ ಲೋವರ್ ಮಿಡಲ್ ಅಪ್ಪರ್ ಇರುತ್ತೆ. ಬಟ್ ಇದು 21 ಅಬೋ ಕೋಚ್ ಆಗಿರೋದ್ರಿಂದ ನಿಮ್ಗೆ ಸ್ಲೀಪರ್ ಒಳಗೆ 3 ಚಾರ್ಜಿಂಗ್ ಸಾಕೆಟ್ ನೋಡೋಕೆ ಸಿಗ್ತಾ. ಇಲ್ಲಾಂತಂದ್ರೆ ನಿಮ್ಗೆ ನಾರ್ಮಲಾಗಿ 2 ನೋಡೋಕೆ ಸಿಗ್ತಾವೆ. ICF ಒಳಗೆ ಬರೀ 1 ನೋಡೋಕೆ ಸಿಗುತ್ತೆ. ಈ ಸೈಡ್ ನಿಮ್ಗೆ ಬರೀ 1 ಐತಿ, ಮೇಲೆ ಯಾವ್ದಾರು ಐತನ ಇಲ್ಲ. ಸೈಡ್ ಲೋವರ್ ಒಳಗೆ ಬರೀ ನಿಮ್ಗೆ 1 ಚಾರ್ಜಿಂಗ್ ಸಾಕೆಟ್ ನೋಡೋಕೆ ಸಿಗುತ್ತೆ ಈ ಟ್ರೈನ್ ಒಳಗೆ. ವಾಟರ್ ಬಾಟ್ಲ್ ಹೋಲ್ಡರ್ ಅದಾವೆ. ಮತ್ತು ಫ್ಯಾನ್ಸ್ ಎಲ್ಲ ನೋಡ್ರಿ, ನಿಮ್ಗೆ ಎಷ್ಟು ಕ್ಲೀನ್ ಅದಾವೆ ನೋಡ್ರಿ. ಲಿಟ್ರಲಿ ಈ ಟ್ರೈನ್ ಇಲ್ಲಿಗೆ ಬಿಟ್ಟಂಗಾಗೈತೆ. ಮಸ್ತ್ ಕ್ಲೀನ್ ಅದಾವೆ. ಫ್ಯಾನ್ ಒಳಗೆ ಒಂದು ಇದಿಲ್ಲ ನೋಡ್ರಿ. ಈ ಕೋಚ್ ಇದ್ರಾಗ ಮತ್ತು ನಿಮ್ಗೆ ತೋರಿಸ್ತೀನಿ ಹೆಂಗೆ ಅದು ಪೇಂಟ್ ಐತಲ್ಲ, ಪೇಂಟ್ ಇನ್ನೂ ಹಂಗೆ ಐತಿ. ನೋಡ್ರಿಲ್ಲ, ಬ್ರೋನು ಮೀಟ್ ಆಗಿ ಬಂದಾರೆ ಚಿಕ್ಕಮಗಳೂರು ಅವರೇ. ಹಾಂ ಹೌದು. ಖುಷಿನಾ? ಫುಲ್ ಖುಷಿ. ನಮ್ಮ ರೈಲ್ ಫ್ಯಾನು ಹೊಸದಾಗಿ ಟ್ರೈನ್ ಸಿಗ್ತಿದೆ, ಹೆಂಗೆ ಅನಿಸ್ತಿದೆ? ಆಫ್ಟರ್ ಅ ಡೆಕೇಡ್ 11 ವರ್ಷ ಆದ್ಮೇಲೆ ಹೊಸ ಟ್ರೈನ್ ಬರ್ತಾರೆ ನಮ್ಮೂರಿಗೆ. ಅದು ರಿಸರ್ವ್ ಟ್ರೈನ್, ಫಸ್ಟ್ ರಿಸರ್ವ್ ಟ್ರೈನ್. ಹೌದು, ಮತ್ತೆಲ್ಲ ಪ್ಯಾಸೆಂಜರ್ ಇತ್ತು. ಮತ್ತೆ LHB ಕೋಚಸ್ ಬೇರೆ ಇದೆ. ಸೂಪರ್ ಖುಷಿ. ಕೋಚಸ್ ಹೆಂಗೆ ಅನಿಸ್ತಿದೆ ನೋಡಿ? ಚೆನ್ನಾಗಿ ಅನಿಸ್ತು. ಆ ಕಡೆ AC ಕೋಚಸ್ ಏನೋ ಹಳೇದು ಅನ್ಸುತ್ತೆ. ಓಕೆ, ನೋಡ್ಬೇಕು. ಇದೆಲ್ಲ ಹೊಸದಿದೆ. ಜನರಲ್ಲು ಸ್ಲೀಪರ್ ನೋಡ್ಕೊಂಡ್ ಬಂದೆ, ಹೊಸದಿದೆ ನೋಡೋಣ ಅಂತ. AC ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ರೀ. ಬ್ರೋ ಅವರು ಡ್ಯಾಡಿ ಅದಾರಿಲ್ಲ. ಸರ್ ಏನೋ ಹೇಳತ್ತಿದ್ರಿ ನೀವು ಸ್ವಲ್ಪ? ಇನ್ನೇನಿಲ್ಲ, ನಮಗೆ ರೈಲು ಬಂದಿರತಕ್ಕಂಥದ್ದು, ಚಿಕ್ಕಮಗಳೂರು ರೈಲು ಬರ್ತಿರೋದು ತುಂಬ ಸಂತೋಷದ ವಿಚಾರ. ಆದರೆ ಪ್ರತಿಯೊಂದು ನಮಗೆ ಈ ಒಂದು ಕ್ಷೇತ್ರಕ್ಕೆ ತಿರುಪತಿಗೆ ಹೋಗಿ ಬರಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ, ಒಂದು ಒಳ್ಳೆಯದಾಗುತ್ತೆ. ಆದರೆ ಶುಕ್ರವಾರ ಸಂಜೆ ಹೊರಟವರು ಶನಿವಾರ ಬೆಳಗ್ಗೆ ತಿರುಪತಿಗೆ ಹೋಗ್ತಾರೆ. ಮತ್ತು ಶನಿವಾರ ಅಲ್ಲಿದ್ದು ಭಾನುವಾರ ಸಂಜೆ ಹೊರಟು ಬರುವಾಗ ಟ್ರೈನ್ ಇರಬೇಕಿತ್ತು. ಭಾನುವಾರ ಸಂಜೆ ಹೊರಟು ಬಂದು ಸೋಮವಾರ ಬೆಳಗ್ಗೆಗೆ ನಾವು ಡ್ಯೂಟಿಗೆ ಹೋಗೋರಿಗೆ, ಶನಿವಾರ ಭಾನುವಾರ ರಜೆ ಇದ್ದವರಿಗೆ ತುಂಬ ಒಳ್ಳೆಯದಾಗ್ತಾಯಿತ್ತು. ಸೋಮವಾರ ಬೆಳಗ್ಗೆ ಚಿಕ್ಕಮಗಳೂರು ಇದ್ದಿದ್ರೆ ಡ್ಯೂಟಿ ಹೋಗೋರು ಒಳ್ಳೆದಾಗ್ತಾಯಿತ್ತು. ಹಾಗಾಗಿ ಆ ಥರದ ವ್ಯವಸ್ಥೆ ಮಾಡಬೇಕಿತ್ತು. ಇಲ್ಲದ್ರೆ ಏನಾಗುತ್ತೆ ಕೇಳಿದ್ರೆ 1 ವಾರ ಗಡಿಯಾಗಿ ಮತ್ತು ವಾಪಸ್ ಬರಲಿ ಟ್ರೈನ್ ಇಲ್ಲ ಆಗುತ್ತೆ. ಹಾಗಾಗಿ ಇದು ಹೆಚ್ಚಿನ ಉಪಯೋಗ ಆಗೋದಿಲ್ಲ ಅಂತ ನಮ್ಮ ಮನಸ್ಸಿಗೆ ಕಂಡುಬರುತ್ತೆ. ಅದಕ್ಕೆ ಅಧಿಕಾರಿಗಳು
ನೋಡಿಬಿಟ್ಟು ಈ ಕಡೆ ಬಗೆಹರಿಸ್ಬೇಕು, ಇದರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಹಾಂ ಸರ್, ಇದು ಕೊಟ್ಟಿದ್ದು ನೀವು ಹೇಳ್ದಂಗೆ ಬೆಸ್ಟ್ ವ್ಯಾಲಿಡ್ ಆನ್ಸರೇ. ಹೋಗಕ್ಕೆ ಆಪ್ಷನ್ ಇದೆ, ಬರಕ್ಕೆ ಒಂದು ಆಪ್ಷನ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಖಂಡಿತ ಬರೋಕ್ಕೊಂದು ಆಪ್ಷನ್ಸ್ ಇದ್ದಿದೆ. ಇನ್ನೊಂದು ರೈಲ್ನವರು ಭಾನುವಾರ ಸಂಜೆ ಹೊರಟ್ಬಿಟ್ಟು ಸೋಮವಾರ ಬೆಳಗ್ಗೆ ಚಿಕ್ಕಮಗಳೂರಿಗೆ ಬರುವಾಗ ವ್ಯವಸ್ಥೆ ಮಾಡಿದರೆ ಇದರಿಂದ ತುಂಬ ಜನಗಳಿಗೆ ಅನುಕೂಲ ಆಗ್ತಿತ್ತು, ಉಪಯೋಗವೂ ಬರ್ತಿತ್ತು. ರೈಲ್ ಬಿಟ್ಟಿದ್ದಕ್ಕೆ ನಿಮಗೊಂದು ಉಪಯೋಗ ಬರ್ತಿತ್ತು, ಎಲ್ಲ ಜನಗಳಿಗೆ ಇದು ಸಹಕಾರಿ ಆಗ್ತಿತ್ತು. ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ ಹೈ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರಿಂದ ಇದು ಅಪ್ಗ್ರೇಡ್ ಆಗ್ಬೇಕಂತೇಳಿ ರಿನೋವೇಷನ್ ಒಳಗೊಂಡತ್ರಿ. ಇದು ಭಾಳ ಖುಷಿ ಆಗುತ್ತೆ. ಇದೆಲ್ಲ ಆತಂತಂದ್ರೆ ಇನ್ನೂ ಜಾಸ್ತಿ ಟ್ರೈನ್ಗಳು ನಮಗೆ ನೋಡೋಕೆ ಸಿಗುತ್ತೆ ಚಿಕ್ಕಮಗಳೂರಿಂದ. ನಿಮ್ಗೆ ಯಾವ್ಯಾವ ಟ್ರೈನ್ ಚಿಕ್ಕಮಗಳೂರಿಂದ ಬೇಕಂತೇಳಿ ಒಂದು ಕಾಮೆಂಟ್ ಮಾಡಿ ತಿಳಿಸ್ರಿ, ನಾವು ಅದನ್ನು ಮುಂದೆ ಫಾರ್ವರ್ಡ್ ಮಾಡೋಕೆ ನಮ್ಮ ಕೈಯಾಗೆ ಎಷ್ಟು ಶಕ್ತಿ ಆಗುತ್ತೆ, ನಮ್ಮ ಕೈಯಾಗೆ ಎಷ್ಟಾಗುತ್ತಲ್ಲ ಅಷ್ಟು ನಾವು ಟ್ರೈ ಮಾಡ್ತೀವಂತ. ಇನಾಗ್ರಲ್ ಫಂಕ್ಷನ್ ಏನು ಅಟೆಂಡ್ ಮಾಡೋಕೆ ಬರ್ತಾರಲ್ರಿ, ಅವ್ರಿಗೆ ಊಟದ ವ್ಯವಸ್ಥೆನೂ ಇಲ್ಲಿ ಮಾಡ್ರಿ. ಊಟದ ಅಂತಂದ್ರೆ ಹಂಗೆ ಸ್ನ್ಯಾಕ್ಸ್ ಟೈಪ್ ಏನು ಮಾಡ್ರಿ ಅಂತೇಳಿ ನೋಡಂಬರ್ರಿ ನಾವು. ಇಲ್ಲಿ ನೋಡ್ರಿ, ಹಾಂ, ಉಪ್ಪಿಟ್ಟು ಕೇಸರಿ ಭಾತದ ವ್ಯವಸ್ಥೆ ಇಲ್ಲೇ ಮಾಡ್ಯಾರ. ಫಂಕ್ಷನ್ ಅಟೆಂಡ್ ಆಗೋರಿಗೆಲ್ಲರಿಗೂ ಅವರ ಉಪಹಾರ ಸೇವಿಸಲಿ ಅಂತೇಳಿ ಇದನ್ನು ಆಪ್ಷನ್ ಇಟ್ಟಿರೋದು ಭಾರಿ. ಇನಾಗ್ರೇಷನ್ ಡಿಪಾರ್ಚರ್ ಟೈಮಿಂಗ್ 12 ಗಂಟೆ ಇತ್ತು, ಈಗ 12:09 ಆಗಿದೆ. ಇನ್ನೂ ಡಿಪಾರ್ಚರ್ ಆಗಿಲ್ಲ, ಯಾಕಂದ್ರೆ ಅವ್ರು ಸ್ವಲ್ಪ ಫಂಕ್ಷನ್ ಅದು ಇರುತ್ತಲ್ಲ. ಫಂಕ್ಷನ್ ಸಂಬಂಧ ಇನಾಗ್ರೇಷನ್ ಜರ್ನಿದ ಫಿಕ್ಸ್ ಟೈಮಿಂಗ್ ಏನಿರಂಗಿಲ್ಲ, ಹಂಗೆ ಒಂದು ಎಸ್ಟಿಮೇಟೆಡ್ ಟೈಮಿಂಗೇ ನಿಮಗೆ ಕೊಟ್ಟಿರ್ತಾರೆ. ಮತ್ತು ನಾನು ನಿಮಗೆ ತೋರಿಸ್ಬೇಕಂದ್ರೆ ಇಲ್ಲಿ ನೋಡ್ರಿ, ಚಿಕ್ಕಮಗಳೂರು ಸ್ಟೇಷನ್ ಅದ ಫ್ಯೂಚರ್ ಪ್ಲ್ಯಾನದ್ದೆಲ್ಲ ಮ್ಯಾಪ ನಿಮಗೆ ಇಲ್ಲಿ ಹಾಕ್ಯಾರ. ಇಲ್ಲೇ ಎಂಟ್ರೆನ್ಸ್ ಇದೆ, ಇಲ್ಲೇ ಪ್ರಪೋಸ್ಡ್ ಓಪನ್ ಲ್ಯಾಂಡ್ಸ್ಕೇಪ್ ಏರಿಯಾ, ಇಲ್ಲಿ ಪಾರ್ಕ್ ಬರುತ್ತೆ. ಇಲ್ಲೆಲ್ಲ ನೋಡ್ರಿ, ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ನಿಮಗೆ ಡೆವಲಪ್ ಆಗಿರೋದ್ರಿಂದ ಮುಂದಿನ ದಿನಗಳೊಳಗೆ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋರಂಗೆ ಆಗುತ್ತೆ. ಈಗ ನೋಡ್ರಿ, ಬ್ರಾಡ್ ಪ್ಲ್ಯಾನ್ 3D. ಕರೆಕ್ಟ್ 1 ಗಂಟೆಗೆ ನಮ್ಮ ಟ್ರೈನ್ ಡಿಪಾರ್ಟ್ ಆಯ್ತು ನೋಡ್ರಿ ಚಿಕ್ಕಮಗಳೂರಿಂದ. ಐತಿಹಾಸಿಕ ಕ್ಷಣಕ್ಕೆ 12 ವರ್ಷ ಆದಮೇಲೆ ಒಂದು ರೈಲ ಚಿಕ್ಕಮಗಳೂರಿಂದ ಸ್ಟಾರ್ಟ್ ಆಗತೈತಿ. ಸ್ಟೇಟ್ ರೈಲ್ವೇಸ್ ಶ್ರೀ ವಿ ಸೋಮನಾಜಿ ಅವರು ಮತ್ತು MLA ಸ್ಟಾಪ್ ಸ್ಪೆಷಲ್ ಗಾಡಿ ಇಲ್ಲೇ ಐತೆ ನೋಡ್ರಿ. ಇದ್ರೊಳಗೆ ನಾನು MOS ಸರ್ ಅವ್ರು ಬಂದರೆ ಅಣ್ಣ ಹೇಳತ್ತಾರ ಹಾಗೆ 5-6 ಸ್ಪೀಡಿಂದ ಡಿಪಾರ್ಟ್ ಆದ್ವಿ ನಾವು. ಟೈಮಿಂಗ್ ಸ್ವಿಚ್ ಆಫ್. ಈ ಟ್ರೈನ ನಿಮ್ಗೆ ಏನಿಲ್ಲ ಅಂದರೂ ಒಂದು 15 ತಾಸಿನ ಜರ್ನಿ ಮಾಡೋದ್ರಿಂದ ನಿಮ್ಗೆ ಟ್ರೈನ್ ಒಳಗೆ ಕ್ಲೀನಿಂಗ್, ವಾಟ್ರೂಮ್, ಕಾಕ್ರೋಚ್ ಏನೋ ಬಂದರೂ ಪ್ರಾಬ್ಲಮಿಗೆ 2 ನಂಬರ್ ಕೊಟ್ರೆ, OBHSದವ್ರದ್ದು ಮತ್ತು ಬೆಡ್ರೋಲ ಮೆಕ್ಯಾನಿಕಲ್ ಮೇಂಟೆನೆನ್ಸಿಗೂ ನಿಮ್ಗೆ ಇದ್ರೊಳಗೆ ನಂಬರ್ ಕೊಟ್ರೆ, ನೀವೇನಾರ ಆನ್ ಬೋರ್ಡ್ ಅದಾರೆ ಅಂದರೆ ಈ ಟ್ರೈನ್ ಒಳಗೆ ಇವು ನಂಬರಿಂದ ಯೂಸ್ ಮಾಡ್ಕೊತ ನಿಮ್ಮ ಸಮಸ್ಯೆ ಏನಾರ ಇದ್ರೆ ಅದನ್ನು ಪರಿಹಾರ ಪಡ್ಕೋಬೋದು. ಕಾಲ್ ಮಾಡೋದ್ರಿಂದ ಪ್ರಯೋಜನ ಏನಾಗುತ್ತೆ ಅಂತಂತಂದ್ರೆ, ಈ ಕಾಲಿನ ನಂಬರ್ ಇರ್ತಾವ, CDO ಕಂಟ್ರೋಲ್ ರೂಮದ್ದು ಅವರಿಗೆ ಫೋನ್ ಹೋಗುತ್ತೆ. ಅವ್ರು ಆನ್ ಬೋರ್ಡ್ ಯಾರ್ಯಾರು ಇರ್ತಾರಲ್ಲ ಅವರಿಗೆ ನಿಮ್ಮ ಕಂಪ್ಲೇಂಟ್ನ ತಲುಪಿಸಿ ಹೇಳ್ತಾರೆ ನಿಮ್ಮದು ಕೋಚ್ ಯಾವ್ದು ಅಂತೇಳಿ. ಅವ್ರು ನಿಮ್ಮ ಕಡೆ ಬೇಸಿಕ್ ಡೀಟೇಲ್ಸ್ ಹೋದಾರ, ನಿಮ್ಮ ಕೋಚ್ ಯಾವ್ದು, ಸೀಟ್ ನಂಬರ್ ಯಾವ್ದು ಅಂತೇಳಿ, ಮತ್ತು ಟ್ರೈನ್ ನಂಬರ್ ಮೇನ್. ಈಗ ಆಲ್ಮೋಸ್ಟ್ ಇದು S1 ಕೋಚ್ ಫಸ್ಟ್ ಜರ್ನಿ ಇದು ಸ್ಪೆಷಲ್ ಫೇರ್ ಐತಿ. ನಾವು ಈ ಸ್ಪೆಷಲ್ ಫೇರಿಗೆ ಫೇರ್ ಮಾಡೀವಿ ಅಪ್ರಾಕ್ಸಿಮೇಟ್ 500 ರೂಪಾಯಿ ಸ್ಲೀಪರ್ ಕ್ಲಾಸಿಗೆ. ಸ್ಪೆಷಲ್ ಫೇರದ್ದು ನಾವು ನಿಮ್ಗೆ ಫೇರ್ ಹೇಳಂಗಿಲ್ಲ, ಇಳಿದ ಗುಡ್ಕ ನಾನು ನಿಮ್ಗೆ ಹೇಳ್ತೇನೆ ಅಂತ. ಇದರದ್ದು ನಾರ್ಮಲ್ ಫೇರ ಮತ್ತು ನಾರ್ಮಲ್ ಟೈಮಿಂಗ್ಸ್. ಚಿಕ್ಕಮಗಳೂರು ಬಿಟ್ಟು ಗುಡ್ಕ ನಾವು ಸಕರಾಯಪಟ್ಟಣ ಬಿಸಿಲೆಹಳ್ಳಿ ಮೇಲೆ ಹೋಗಿ ತಲುಪ್ತೇವೆ ರೀ ಕಡೂರದಿಂದ ದೇವನೂರು ಮೇಲೆ ಬೀರೂರ. ಹೌದ್ರಿ, ಹೊಸ ಹೆಸರಿಗೆ ಆತ್ರಿ. ದೇವನೂರಿಗೆ ಸ್ಟಾಪ್ ಕೊಟ್ರೆ ಬೀರೂರಿಗೆ ಹೋಗಿ ರಿವರ್ಸಲ್ ತೊಗೊಂಬರತ್ತೆ ರೀ. ಕಡೂರೊಳಗೆ ನಾವು ರಿವರ್ಸಲ್ ತೊಗೊಳಲ್ಲ, ಬೀರೂರಿಗೆ ಹೋಗಿ ರಿವರ್ಸಲ್ ತೊಗೊಂಬರ್ತೀವಿ. ವಾಪಸ್ ಬರ್ದು ಮುಂದೆ ಕಡೂರಿಗೆ ಸ್ಟಾಪ್ ಇರೋಂಗಿಲ್ಲ. ಆಮೇಲೆ ನಾವು ಹೋಗಿ ತಲುಪ್ತೀವಿ ಅರಸೀಕೆರೆ, ತುಮಕೂರು, ತಿಪ್ಟೂರು ಮೇಲೆ, ಅರಸೀಕೆರೆ, ತಿಪ್ಟೂರು, ತುಮಕೂರು ಮೇಲೆ ಚಿಕ್ಕಬಾಣವರದಿಂದ ಯಶವಂತಪುರ ಬೈಪಾಸ್ ಕ್ಯಾಬಿನ್ ಮೇಲೆ ಹೋಗಿ ತಲುಪ್ತೀವಿ. SMVT ಬೆಂಗಳೂರು, ಬಾಣಸವಾಡಿನೂ ಸ್ಟಾಪ್ ಕೊಟ್ರೆ ಅನ್ಸುತ್ತೆ. ಆಮೇಲೆ ಕೃಷ್ಣರಾಜಪುರಮ್ಮ, ಬಂಗಾರಪೇಟೆ ಮೇಲೆ, ಕಾಟ್ಪಾಡಿ, ಚಿತ್ತೂರು ಮೇಲೆ ಹೋಗಿ ತಲುಪತ್ರಿ ಟ್ರೈನ್ ತಿರುಪತಿಗೆ. ಇದ್ರದ್ದು ಆಫಿಷಿಯಲ್ ಟೈಮಿಂಗ್ಸ್ ನಾನು ನಿಮ್ಗೆ ಇಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಅನಾಲಿಸಿಸ್ ಮಾಡ್ತೀವಿ.
ಬರ್ರಿ ಈಗ ಟ್ರೈನ್ ಒಳಗೆ ಆನ್ ಬೋರ್ಡ್ ಹೋದಾರ ತಿರುಪತಿಗೆ ಹೋಗಕ್ಕೆ. ಸರ್ ಹೆಂಗೆ ಅನ್ಸದ ತಿರುಪತಿಗೆ ಟ್ರೈನ್ ಬಿಟ್ಟಿದ್ದು? ಸೂಪರ್. ನಿಮ್ಗೀಗ ತಿರುಪತಿಗೆ ಹೋಗಕ್ಕೆ ಆಸನ ಆಯ್ತಲ್ಲ, ಹೆಂಗೆ ಖುಷಿ ಆಯ್ತಾ? ತಿರುಪತಿ ಬೇಕಾಗಿತ್ತು. ಹಾ ನಾವು ಹೆಚ್ಚು ಕಮ್ಮಿ ತಿರುಪತಿ ದೇವಸ್ಥಾನ ಭಕ್ತರು ನಾವು ಹಾ ತಿಂಗಳ ವರ್ಷಕ್ಕೆ ಹೋಗೋಣ ಅಂತ ಇತ್ತು. ಹಾ. ಈಗ ಟ್ರೈನ್ ಬಿಟ್ಟ ಮೇಲೆ ಹಾ. ತಿಂಗಳಿಗೆ 2 ತಿಂಗಳು ಒಂದ್ಸಲ ಹೋಗೋಣ ಅಂತ ಇದೀವಿ. ತಿಂಗಳಿಗೆ 2 ಸಲಕ್ಕೆ ಒಂದ್ಸಲ ಹೋಗೋಣ ಅಂತ ಇದ್ದೀರಿ. ಹಾ ಸರ್ ಗ್ಯಾಂಗ್ ಜೊತೆ ಹೊಂಟ್ರಫುಲ್ಲ ಹಿಂಗ ನೋಡ್ರಿ, ಯಾವ್ದಾರು ಒಂದು ಟ್ರೈನ್ ಬಿಟ್ರೆ ಯೂಸ್ ಆಗುತ್ತೆ ಟ್ರಿಪ್ ಅಡ್ಡಾಡಕ ಮತ್ತೆ ದೇವಸ್ಥಾನಕ್ಕೆ ದರ್ಶನ ಮಾಡಕ್ ಹೋಗಕ್ಕೆ. ಹೇಳಿ. ಈ ಸೋಮಣ್ಣ, ಸಿಟಿ ರವಿ, ಗಾಯತ್ರಿ ಶಾಂತೇಗೌಡರಿಗೆ ಇವರಿಗೆ ನಾವು ಧನ್ಯವಾದನ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ತುಂಬಾ ಸಂತೋಷ ಆಯ್ತು ಈ ಟ್ರೈನ್ ಹೋಗಿರೋದಕ್ಕೆ, ಭಾರಿ ಸಂತೋಷ. ಪ್ರತಿ ತಿಂಗಳು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಾ ನೋಡ್ರಿ, ಈಗ ಟ್ರೈನ್ ಇಲ್ದಾಗ ಅವ್ರಿಗೆ ಕಷ್ಟ ಆಕೈತೆ. ಈಗ ಡೈರೆಕ್ಟ್ ಟ್ರೈನ್ ಅವ್ರ ಊರಿಂದನೇ ಸಿಗೋರೋದ್ರಿಂದ ಅವ್ರ ಪ್ರತಿ ತಿಂಗಳಿಗೆ ಒಂದ್ಸಾರಿ ಹೋಗ್ತಾರೆ. ತುಂಬಾ ಅನುಕೂಲ ಆಗಿದೆ. ಈ ಕೋಚ್ ನೋಡ್ರಿ ಯಾವ AC ಕೋಚಸ್ಗಿಂತ ಕಮ್ಮಿ ಇಲ್ಲ. S3 ಮತ್ತು S4 ಏನು ಅನ್ನ ಹೋಗ್ತದ ಅವ್ರಿಗೆ. ಥ್ಯಾಂಕ್ ಯು ಸೌತ್ ಸೆಂಟ್ರಲ್ ರೈಲ್ವೇಸ್ ಇಂಥ ಹೊಸ ಕೋಚಸ್ ಪ್ರೊವೈಡ್ ಮಾಡಿದ್ದಕ್ಕೆ. ನೋಡ್ರಿ ಇಲ್ಲಿ ಅಣ್ಣ ಹೆಂಗೆ ಅನಿಸ್ತಿದೆ ಈ ಕೋಚ್ 2 3 AC ಏನು ಇಲ್ಲ. ನೀವೇನ್ರ ಟ್ರಾವೆಲ್ ಮಾಡ್ತೀರ ಅಂದ್ರೆ ಸ್ಲೀಪರ್ ಒಳಗೆ S3 ಮತ್ತು S2 S3 S4 ಸಾರಿ S4 ಬಂದು 25 ಮ್ಯಾನುಫ್ಯಾಕ್ಚರ್ಡ್, ಹಾ. S3 ಬಂದು 24 ಮ್ಯಾನುಫ್ಯಾಕ್ಚರ್ಡ್. ವಾ ನೋಡ್ರಿ ಕೋಚ್ ನಿಮಗೆ ನೋಡ್ರೆ ಗೊತ್ತಾಗತ್ರಿ ಅನ್ನ ಹೋತೈತೆ. ಆಹಾ ಮಲೆನಾಡು ಏನೈತ್ರಿ ಕರು ಅನ್ನ ಹೋತ. ಮಸ್ತ್ ಗಾಳಿ ಬರತೈತ್ರಿ ಇಲ್ಲಿ, ತಂಪು ತಂಪು ಕೂಲ್ ಕೂಲ್. ಓಹ್ ಮಲೆನಾಡು ಸ್ವರ್ಗ ರೀಪ. ಆಹಾ ಏನೈತ್ರಿ ಇದು ರೂಟ? ನಾನು ರಾತ್ರಿ ಜರ್ನಿ ಮಾಡಿದ್ದೆ ಯಶವಂತಪುರ ಚಿಕ್ಕಮಗಳೂರು ಒಳಗೆ, ಯಶವಂತಪುರ ಚಿಕ್ಕಮಗಳೂರು ಒಳಗೆ. ಹಾಂ ಹಾಂ ಇಲ್ಲಿ ಟ್ರೈನ್ ಇಲ್ದಿರ ಎಷ್ಟೊತ್ತಾತ್ರಿ, 2 ಟ್ರೈನ್ ಅಷ್ಟೇ ಇದ್ರು. ಗುಡ್ಡು ಕುಸಿದ ಆಗ್ಬಾರ್ದು ಅಂತೇಳಿ ಫೆನ್ಸಿಂಗ್ ಎಲ್ಲ ಕರೆಕ್ಟಾಗಿ ಹಾಕ್ಯಾರ ನೋಡ್ರಿ ಇಲ್ಲಿ. ಈಗ ನಾವು ಸರ್ಸ್ ಜೊತೆ ಡಿಸ್ಕಷನ್ ಮಾಡತ್ತಿದ್ದೀವಿ ರೀ. ಅದನ್ನ ಅವ್ರು ಹೇಳತ್ತಿದ್ರೆ ನೀವು ಒಂದು ಸ್ವಲ್ಪ ಜನರಿಗೆ ಇದನ್ನು ಇನ್ಫಾರ್ಮೇಷನ್ ಕೊಡ್ಬೇಕಪ್ಪ. ಏನಂತಂದ್ರೆ ಇವೇನು ಸ್ಪೆಷಲ್ ಟ್ರೈನ್ಗಳು ಇರ್ತಾವಲ್ಲ ರೀ, ಈ ಸ್ಪೆಷಲ್ ಟ್ರೈನ್ ಒಳಗೆ ನಿಮ್ಗೆ ಡಿಫ್ರೆನ್ಸ್ ಫೇರ್ ಆಫ್ ಇರೋಂಗಿಲ್ಲ. ಇದ್ರೊಳಗೆ ನಿಮ್ಗೆ ಫೈನ್ ಬೀಳುತ್ತೆ. ಯಾಕಂತಂದ್ರೆ ರಾಜಧಾನಿ ದುರಂತೋ ಕೆಟಗರಿ ಟ್ರೈನ್ಗಳೊಳಗೆ ನೋಡ್ರಿ ನೀವು ಡಿಫ್ರೆನ್ಸ್ ಒಟ್ಟ ತೊಗೊಳಂಗಿಲ್ಲ. ಅವ್ರು ಫೈನ್ ಹಾಕ್ತಾರೆ. ಯಾಕಂತಂದ್ರೆ ವಿದೌಟ್ ಟಿಕೆಟ್ ಅದು ಚಾರ್ಜ್ ಆಗುತ್ತೆ. ನೀವು ನಾರ್ಮಲಾಗಿ ಪ್ರೀಮಿಯಮ್, ನೀವು ನಾರ್ಮಲಾಗಿ ಪ್ಯಾಸೆಂಜರ್, ಸೂಪರ್ ಫಾಸ್ಟ್ ಮತ್ತು ಎಕ್ಸ್ಪ್ರೆಸ್ ಟ್ರೈನ್ಸ್ ಒಳಗೆ ವಿತ್ ಎಕ್ಸ್ಪ್ರೆಸ್ ಟ್ರೈನ್ಸ್ ಒಳಗೆ ನೀವು ಫೇರ್ ಡಿಫ್ರೆನ್ಸ್ ಒಳಗೆ ಟ್ರಾವೆಲ್ ಮಾಡ್ಬೋದು. ಬಟ್ ಇಂಥ ಸ್ಪೆಷಲ್ ಟ್ರೈನ್ ಒಳಗೆ ನೀವು ಟ್ರಾವೆಲ್ ಮಾಡತ್ತೀರಂದ್ರೆ ನಿಮ್ಗೆ 3x ಫೈನ ಬೀಳುತ್ತೆ. ಯಾಕಪ್ಪ ಅಂತಂತಂದ್ರೆ ಇವು ಸ್ಪೆಷಲ್ ಫೇರ್ ಟ್ರೈನ್ಗಳು ಇರ್ತಾವಲ್ಲ, ಸ್ಪೆಷಲ್ ಕೆಟಗರಿ ಟ್ರೈನ್ಗಳು ಇರ್ತಾವೆ. ಅದಕ್ಕೆ ಏನಾರ ಟ್ರಾವೆಲ್ ಮಾಡತ್ತೀರಂದ್ರೆ ವ್ಯಾಲಿಡ್ ಟಿಕೆಟಿಂದ ಜರ್ನಿ ಮಾಡಿರಿ. ಇಲ್ಲ ಅಂತಂತಂದ್ರೆ ನೀವು ಜನರಲ್ ಟಿಕೆಟ್ ಇದ್ರೆ ಜನರಲ್ ಒಳಗೆ ಜರ್ನಿ. ಇನ್ನೊಂದು ಕ್ವಶನ್ ಏನಪ್ಪ ಅಂತಂದ್ರೆ ಟ್ರೈನಿಗೆ 1 ತಾಸು ಡಿಲೇ ಆತಲ್ಲ, ನಾನು TDR ಅಪ್ಲೈ ಮಾಡ್ತೇನೆ ಅಂತೇಳಿ ಒಂದಷ್ಟು ಜನ ಬಂದಿದ್ರಂತೆ. ಟ್ರೈನ್ ನೀವು TDR ಫೈಲ್ ಯಾವಾಗ ಮಾಡ್ಬೋದು ಅಂತಂತಂದ್ರೆ
ರೈಲ್ವೇದಿಂದ ಏನರ ನಿಮ್ಗೆ ಇದು ಇನ್ಕನ್ವೀನಿಯನ್ಸ್ ಉಂಟಾಗೈತೆ ಟ್ರೈನ್ 3 ಅವರ್ಸ್ ಡಿಲೇ ಆಗೈತಿ, 3 ಅವರ್ಸ್ಗಿಂತ ಜಾಸ್ತಿ ಡಿಲೇ ಆದ್ರೆ ನೀವು TDR ಅಪ್ಲೈ ಮಾಡ್ಬೋದು. ಮತ್ತು ಒಂದಷ್ಟು ಮೇಜರ್ ರೀಸನ್ಸ್ ಅದಾವ, ನಾನು ಇಲ್ಲಿ ಅಪ್ಲೈ ಮಾಡಿರ್ತಾನೆ ನೋಡಿರಿ. ಟ್ರೈನ್ ಡೈವರ್ಟ್ ಆದ್ರೆ, ಟ್ರೈನ್ ಶಾರ್ಟ್ ಟರ್ಮಿನೇಟ್ ಆದ್ರೆ, ಟ್ರೈನ್ ನಿಮ್ಮ ಲೊಕೇಶನಿಗೆ ಟಚ್ ಆಗತ್ತಿಲ್ಲ ಅಂತಂದ್ರೆ ಆ ಟೈಮ್ದಾಗ ನೀವು TDR ಫೈಲ್ ಮಾಡ್ಬೋದು. ಇಲ್ಲಾಂತಂದ್ರೆ ನಿಮ್ಗೆ TDR ಫೈಲ್ ಮಾಡೋಕೆ ಆಪ್ಷನ್ ಇರೋಂಗಿಲ್ಲ. TDR ಏನಪ್ಪ ಅಂತಂತಂದ್ರೆ ನೀವು ಈಗ ಟಿಕೆಟ್ ಕ್ಯಾನ್ಸಲೇಷನ್ ಮಾಡೋಕೆ 8 ತಾಸು ನಿಮ್ಗೆ ಈಗ ಟೈಮಿಂಗ್ ಇರುತ್ತೆ. ಚಾರ್ಟ್ ಪ್ರಿಪರೇಷನಿಗೆ 8 ತಾಸು ಮೊದಲು ಆಗತ್ತೈತಿ. ಅದ್ರ ಸಂಬಂಧ ನೀವು ಕ್ಯಾನ್ಸಲ್ ಮಾಡೋಕೆ ಹಾಕಿರೋದಿಲ್ಲ, 0 ರಿಫಂಡ್ ಬರ್ತಿರುತ್ತೆ. ಅವಾಗ ನೀವು TDR ಆಪ್ಷನ್ ಕೊಟ್ಟಿರ್ತಾರೆ ರೈಲ್ವೇಸ್. ಎದಕ್ಕಪ್ಪ ಅಂತಂತಂದ್ರೆ ಇಂಥದ್ದು ಇನ್ಕನ್ವೀನಿಯನ್ಸ್ ಪ್ಯಾಸೆಂಜರ್ಸಿಗೆ ಉಂಟಾದಾಗ ಅವರಿಗೆ ಫುಲ್ ರಿಫಂಡ್ ಬರಲಿ ಅಂತಂತೇಳಿ. ಬಟ್ ಅಂಥದ್ದಾಗಿಲ್ಲ, ನಿಮ್ದು ಏನರ ಓನ್ ರೀಸನ್ ಇತ್ತಂದ್ರೆ ಆ ಟೈಮ್ದಾಗ ನಿಮ್ಗೆ ರಿಫಂಡ್ ಬರೋಂಗಿಲ್ಲ. ಇಲ್ಲಿ ನೋಡ್ರಿಲೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರ ಕಡೆಯಿಂದ ಇನಾಗ್ರೇಷನ್ ಜರ್ನಿ ಮಾಡೋರಿಗೆ ಒಂದು ವೆಲ್ಕಮ್ ಗೆಸ್ಚರ್ ಆಗಿ ಒಂದು ಗುಡ್ ಡೇ ಮಾಮ್ಸ್ ಮ್ಯಾಜಿಕ್ ಮ್ಯಾಂಗೋ ಬಿ ನ್ಯಾಚುರಲ್ ಅದು ಮ್ಯಾಂಗೋ ವಾವ್, ಮತ್ತೊಂದು ಸೋನ್ ಪಾಪಡಿ ಮತ್ತು ಕುಚ್ಚದ ಬಿಕಾಸ್ ಇದೆ ಕುಚ್ ವಾವ್. ಥ್ಯಾಂಕ್ ಯು ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರ ಇಷ್ಟು ಮಾಡಿದ್ದಕ್ಕೆ. ಫಸ್ಟ್ ಆಫಿಷಿಯಲ್ ಸ್ಟಾಪ ಸಾಕರಾಯನಪಟ್ಟಣ. ಇಲ್ಲಿ ಆಫಿಷಿಯಲ್ ಆಗೋ ಸ್ಟಾಪ್ ಆಯ್ತಾ? ಸಕ್ರಾಯಪಟ್ಟಣಕ್ಕೆ ಅಫಿಷಿಯಲ್ ಸ್ಟಾಪ್ ಇದೆ. ಹಾಂ, ಸಾಕರಾಯನಪಟ್ಟಣಕ್ಕೆ ಎಂಟ್ರಿ ಆಗ್ಯಾವ್ರಿ. ಅಲ್ಲೂ ಏನೋ ಮೇನ್ ಫಂಕ್ಷನ್ ಐತೆ ಅನ್ಸುತ್ತೆ, ಅದನ್ನ ಕವರ್ ಮಾಡೋಣ. ಇಲ್ಲೇ ಹಾಯ್ ಮಾಡತ್ತಾರ. ಹಾಯ್ ಬ್ರೋ. ನಮ್ಮ ಸುಹಾಸ್ ಅವ್ರು ಏನೋ ಹೇಳತ್ತಿದ್ರೆ ಸಕ್ರಾಯನಪಟ್ಟಣ ಬಗ್ಗೆ ಹೇಳ್ರಿ. ಸಕ್ರಾಯಪಟ್ಟಣ ಯಾಕೆ ಜನ ಬರ್ತಾರೆ ಅಂದ್ರೆ ಇಲ್ಲಿ ಒಂದು ವೆಂಕಟಾಚಲ ಅವಧೂತರದ್ದು ಒಂದು ವೇದಿಕೆ ಇದೆ, ಅದಕ್ಕೆ ಬರೋ ಜನ ಜಾಸ್ತಿ. ಬಟ್ ಊರಿಂದ ಸ್ವಲ್ಪ ಆಚೆ ಇದೆ, ಆಟೋ ಇದೆ ಅಂತ ಒಬ್ರಿಗೆ 20-25 ರೂಪಾಯಿ ಇಸ್ಕೋತಾರಂತೆ. ಎಲ್ಲರೂ ಭಾರಿ ಖುಷಿಯಾಗಿದ್ದಾರೆ ಫಸ್ಟ್ ಕನ್ನರ್ ರೆಡ್ ಕೋಚಸ್ ನೋಡಿ. ನೋಡೋಣ. ನಮ್ಮ ಚಾನಲಲ್ಲಿ ಭಾಳ ದಿನದಿಂದ ಆದ್ಮೇಲೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಕರಾಯಪಟ್ಟಣ ಡಿಪಾರ್ಟ್ ಆದ್ವಿ ನಾವೀಗ. ಸೂಪರ್ ಇದೆ ಟ್ರೈನ್ ನೋಡ್ರಿ. ಕಡೂರಿಂದ ಚಿಕ್ಕಮಗಳೂರು ಇದೇನು ಬ್ರಾಂಚ್ ಎಲ್ಲ ಏನೈತಲ್ರಿ, ಅದ್ರೊಳಗೆ ಬರುವಂಥ ಮೇನ್ ಸ್ಟೇಷನ್ಸ್ ಮತ್ತು ಸ್ಟಾಪ್ ಕೊಡುವಂಥ ಸ್ಟೇಷನ್ಸು ಬಂದ್ಬಿಟ್ಟು 2 ಸ್ಟೇಷನ್ಸ, ಸಕರಾಯಪಟ್ಟಣ, ಅದು ಇನ್ನೊಂದು ಬಂದ್ಬಿಟ್ಟು ಬಿಸಿಲೆಹಳ್ಳಿ. ನಾವೀಗ ಎಂಟ್ರಾಗಿವಿ ಬಿಸಿಲೆಹಳ್ಳಿ. ನೋಡಿರಿ ರೈಲ್ವೆ ಸ್ಟೇಷನ್ ಇನ್ನೂ ಎಷ್ಟು ಮಸ್ತ್ ಮೇಂಟೈನ್ ಮಾಡ್ರೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ ಇನ್ನೂ ಇಷ್ಟ ಮೇಂಟೈನ್ ಮಾಡಲಿ, ಯಾಕಂದ್ರೆ ಮಲೆನಾಡ ಒಂದು ಸೊಬಗ್ರಿ. ಮುಂದೆ ಕಡೂರು ಹೋಗ್ತಾ ಮಳೆ ಭಾಳ ಐತೆ ಅನ್ಸ್ತದೆ ರೀ. ನೋಡ್ರಿ ಇಲ್ಲಿ ಪೂರ್ತಿ ಕರ್ರಗಾಗ್ಬಿಟ್ಟತ್ ಮಾಡಾರ. ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಜಾಸ್ತಿ ಮಳಿನ ಮುಂದೆ. ನಿಮ್ಗೆ ಆಫಿಷಿಯಲ್ ಆಗಿ 2 ನಿಮಿಷ ಸ್ಟಾಪ್ನು ಇಲ್ಲಿ ನೋಡೋಕೆ ಸಿಗುತ್ತೆ. ಇದು ಕಮರ್ಷಿಯಲ್ ರನ್ ಮಾಡತ್ತಂತಂದ್ರೂ ಫ್ರೈಡೇ ಅಂದ್ರೆ ಶುಕ್ರವಾರ ನಿಮ್ಗೆ 5:30 ಅಲ್ಲಿಂದ ಬಿಟ್ರೆ ಒಂದು 15 ನಿಮಿಷದಾಗ 5:30 ಅಲ್ಲಿಂದ ಬಿಟ್ರೆ 6 ಗಂಟೆಗೆ ನಿಮಗೆ ಬರುತ್ತೆ ಬಿಸಿಲಹಳ್ಳಿಗೆ. ಆಮೇಲೆ ಹೋಗಿ ತಲುಪುತ್ತೆ ಕಡೂರಿಂದ ಬೀರೂರು, ವಾಪಸ್ ಬರೋದು ಮುಂದೆ ದೇವನೂರು. ಆಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ಪ್ಲಾಟ್ಫಾರ್ಮದ ರೈಲ್ವೆ ಸ್ಟೇಷನ್ ನೋಡ್ರಿ, ಬಿಸಿಲೆಹಳ್ಳಿ. ಇಲ್ಲಿ ಉಪಹಾರದ ವ್ಯವಸ್ಥೆನ ಮಾಡಿದ್ರಿ. ಬಿಸಿಲೆಹಳ್ಳಿ ಸಕರಾಯಪಟ್ಟಣದಾಗೂ ಮಾಡಿದ್ರ. ಡಿಪಾರ್ಟ್ ಆದ್ವಿ ನಾವೀಗ. ಕಡೂರೊಳಗೆ ನೋಡ್ರಿ ನಾವು ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನಿಗೆ ಜಾಯ್ನ್ ಆಗಿಬಿಟ್ಟಿವಿ.
ಕಡೂರು ಜಂಕ್ಷನಿಗೆ ಎಂಟ್ರ್ ಆದೀವಿ ಬರ್ರಿ ನೋಡೋಣ ಅಂತ ಇಲ್ಲಿ ಫಂಕ್ಷನ್ ಹೆಂಗೈತೆ ಅಂತೇಳಿ ಪ್ರಿಪ್ರೇಷನ್ ಹೆಂಗೆ ಮಾಡ್ರೆ ಯಾಕಂತಂದ್ರೆ ಮೇನ್ ರೈಲ್ವೆ ಸ್ಟೇಷನ್ ಇದೆ. ನೀವು ನನಗೆ ಎಕ್ಸ್ಪೆಕ್ಟ್ ಮಾಡಿರ್ತೀರಿ ಟ್ರೈನಾಗ ಕಡೂರಿಗೆ ಬರುತ್ತೆ, ಕಡೂರಿಂದ ರಿವರ್ಸಲ್ ತೊಗೊಂಡು ಅರಸೀಕೆರೆ ದಾರಿ ತೊಗೊಂಡು ಹೋಗುತ್ತೆ ತಿರುಪತಿ ಅಂತೇಳಿ. ಬಟ್ ಹಂಗಾಗಿಲ್ಲ ರೀ, ಬೇರೂರಿಗಿನೂ ಈ ಟ್ರೈನ ಕನೆಕ್ಟಿವಿಟಿ ಕೊಡಬೇಕು. ಮತ್ತು ಇಲ್ಲಿ ಕಡೂರೊಳಗೆ ಪ್ಲಾಟ್ಫಾರ್ಮ್ ಕಂಜೆಷನ್ ಇರೋ ಸಂಬಂಧ ಈ ಟ್ರೈನ್ನ ಬೀರೂರಿಗೆ ಹೋಗಿ ರಿವರ್ಸಲ್ ಮಾಡ್ಕೊಂಡು ತೊಗೊಂಬರ್ತಾರೆ ರೀ. ಹೌದು ರೀ, ನಾವೀಗ ಎಂಟ್ರಾಗಿವಿ ಕಡೂರಿಗೆ. ಇಲ್ಲಿನೂ ನಿಮ್ಗೆ 2 ನಿಮಿಷ ಸ್ಟಾಪ್ ಮಾಡಕ್ಕೆ ಸಿಗುತ್ತೆ. ಇದೇನು ಲೈನ್ ಐತಲ್ಲ, ಹುಬ್ಬಳ್ಳಿ ಬಿಟ್ಟರೆ ವಾಪಸ್ ನಾವು ಅಪ್ ಟು ಎಲ್ಲಿ ಅಂದ್ರೆ ಬೆಂಗಳೂರು ಮಠ ಯಾವ ಟ್ರೈನು ಇರಲಿಲ್ಲ ರೀ ತಿರುಪತಿ ಕನೆಕ್ಟ್ ಮಾಡೋಕ್ಕೆ. ಇದೇ ಫಸ್ಟ್ ಟ್ರೈನ್. ಈಗ ಅಟ್ಲೀಸ್ಟ್ ಬೀರೂರಿಂದ ನಿಮ್ಗೆ ಬೆಂಗಳೂರು ಏನು ಸೆಕ್ಷನ್ ಬರುತ್ತಲ್ಲ, ಅರಸೀಕೆರೆ ಇವೆಲ್ಲ ಸೆಕ್ಷನಿಗೂ ತಿರುಪತಿ ಕನೆಕ್ಟ್ ಮಾಡೋಕೆ ಭಾರಿ ಬೆಸ್ಟ್ ಟ್ರೈನ್. ವೀಕ್ಲಿ ಒನ್ಸ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಕಡೂರಿಗೆ ಐತಿ, ನೆಕ್ಸ್ಟ್ ನಾವು ಯಾವ ಸ್ಟೇಷನ್ ನಾವು ನೋಡ್ಕೊತ ಹೋಗ್ತೇವೆ. ಕಡೂರು ಜಂಕ್ಷನ್ ಯಾಕಪ್ಪ ಅಂತಂತಂದ್ರೆ ಒಂದು ಲೈನ್ ನಾವು ಬಂದೀವಿ ಬ್ರಾಂಚ್ ಲೈನ್ ಚಿಕ್ಕಮಗಳೂರು ಸೈಡಿಂದ, ಒಂದು ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನ್. ಇಲ್ಲೇ ನಿಮ್ಗೆ 2 ನಿಮಿಷ ಸ್ಟಾಪ ಸಿಗುತ್ತೆ. ಅರೈವಾದೀವಿ ನೋಡ್ರಿ ನಾವೀಗ ಬೀರೂರು ಜಂಕ್ಷನ್ ಅದ. ಪ್ಲಾಟ್ಫಾರ್ಮ್ ನಂಬರ್ ಯಾವುದು ಇದು? 5. ಅರೇ ವಾ, ಓ ಇಲ್ಲಿ ರಶ್ ನೋಡ್ರಿ ನೀವು ಬೀರೂರೊಳಗೆ. ಮುಂದೇನೂ ಇದೆ ಹಿಂದೇನೂ ಇದೆ. ಇಲ್ಲೆಲ್ಲ ನಾವೀಗ ಎಂಟ್ರ್ ಆಗ್ಯಾವ್ರಿ. ಓ ಹಾಯ್ ಹಾಯ್. ಹಾಸನ್ ರೈಲ್ ಫ್ಯಾನ್. ಹಾಸನ್ ರೈಲ್ ಫ್ಯಾನಾ? ಅಲ್ಲಿಂದ ಇಲ್ಲಿ ಬಂದಿದ್ದೀರಾ ಇದು ನೋಡಕ್ಕೆ? ನಮ್ಮ ಪಂಚಗಂಗಾ ವಿಡಿಯೋದಾಗ ಮೀಟ್ ಆಗಿದ್ರಲ್ಲ ಬ್ರೋ ಬಂದಾರ, ಮಿತು ವರ್ಷ ಹಾಸನ್ ರೈಲ್ ಫ್ಯಾನ್. ಬೀರೂರದ್ದು ಪ್ಲಾಟ್ಫಾರ್ಮ್ ನಂಬರ್ 5 ಇಷ್ಟು ಮಸ್ತ್ ಐತೆ ಅಂತೇಳಿ ಗೊತ್ತೇ ಇರಲಿಲ್ಲ ನೋಡ್ರಿ ನಂಗೆ. ಯಾಕಂದ್ರೆ ಆಲ್ಮೋಸ್ಟ್ ನಮಗೆ ಪ್ಲಾಟ್ಫಾರ್ಮ್ ನಂಬರ್ 1, 2 ಆಲ್ಮೋಸ್ಟ್ ನಾವು ಟ್ರೈನ್ಗಳು ನೋಡ್ತಿದ್ವಿ. 5 ಪ್ಲಾಟ್ಫಾರ್ಮ್ ಮಸ್ತ್ ಐತೆ ನೋಡ್ರಿ. ಇನಾಗ್ರಲ್ ಸ್ಪೆಷಲ್ ಟ್ರೈನಿಗೆ 35 ನಿಮಿಷ ಸ್ಟಾಪ್ ಕೊಟ್ಟಾರ್ರಿ ಬೀರೂರೊಳಗೆ. ಯಾಕಂದ್ರೆ ಇಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ. ಯಾಕಂತಂದ್ರೆ ನಾವು ಇನ್ನು ವಾಪಸ್ ಯಾವ ಲೈನ್ ಒಳಗೆ ಬಂದಿವಲ್ಲ ಅದೇ ಲೈನ್ ಒಳಗೆ ಮುಂದೆ SMUT ಬೆಂಗಳೂರು ಮಠ ಹೋಗಿ ತಿರುಪತಿಗೆ ಹೋಗೋದ್ರಿಂದ. ಇಲ್ಲಿ ನೋಡ್ರಿ ಇಲ್ಲ 1ನೇ ಪ್ಲಾಟ್ಫಾರ್ಮಿಂದ ಡಿಪಾರ್ಟ್ ಆಗತ್ತೈತಿ SMUT. ನಮ್ಮ ಬ್ರೋ ಮೀಟ್ ಆಗ್ಯಾರಿ, ರಾಕಿ ಬ್ರೋ. 2 ರಿಂದ 3 ವರ್ಷದಿಂದ ನಮ್ಮ ಚಾನಲ್ ಒಳಗೆ ಅವ್ರು ಅದಾರ, ನಮ್ಗೆ ಗೊತ್ತೈತಿ. ಥ್ಯಾಂಕ್ ಯು ಬ್ರೋ, ಭಾಳ ದಿನದಿಂದ. ಇಲ್ಲ ನಂಗೂ ಭಾಳ ಖುಷಿ ಆಯ್ತು ನೀವು ಮೀಟ್ ಆಗಿದ್ದು. ಹೌದಾ? ಹೌದಾ? ಓ ಥ್ಯಾಂಕ್ ಯು ಅಣ್ಣ. ಏ ಅಣ್ಣ ಪಕ್ಕ ಬರ್ತೀನಿ. ನಮ್ಮ ಲೋಕೋ ರಿವರ್ಸಲ್ಲಿಗೆ ಹೊಂಟು ನೋಡ್ರಿ ಈಗ ವಿಜಯವಾಡದ ವ್ಯಾಗ್ನೈನ್. ಓ 2 ಸೈಡ್ ಮಸ್ತ್ ಲೋಕೋ ಡೆಕೋರೇಷನ್ ಆಗಿದೆ. ಇಲ್ಲಿ ನೋಡ್ರಿ ಇಲ್ಲ ಯಾವುದ್ರಿ ಇದು? ಬಿಕಾನೇರ್ ಗಾಡಿ ಅನ್ಸುತ್ತೆ ಮೇ ಬಿ. ಹುಬ್ಬಳ್ಳಿ ಯಶವಂತಪುರ ಬಿಕಾನೇರ್. ಯಶವಂತಪುರ ಬಿಕಾನೇರ್ ಈಗ ಅರೈವ್ ಆತ. ಪ್ಲಾಟ್ಫಾರ್ಮ್ ನಂಬರ್ 2 ಟ್ವಿನ್ EMD ಐತ್ರಿ ಇದಕ್ಕೆ. ವಾ ಲೋಕೋ ನೋಡ್ರಿ ಇಲ್ಲಿ ಎಲ್ಲೋಗೈತಿ. ಈಗ ರಿವರ್ಸಲ್ಲಿಗೆ ಬರತ್ತದ. ಸಿಗ್ತಾ ಕ್ಲಿಯರೆನ್ಸ್ ಇಲ್ಲಿ ನೋಡ್ರಿ ಇಲ್ಲ MOSR ಸ್ಪೆಷಲ್ ಅರೈವ್ ಆತ ಅಲ್ಲಿ ಇದ್ದಿದ್ದು ಟ್ರೈನ್. ಬಾಯ್ ಬ್ರೋ. ಮೊಬೈಲ್. ಓಹ್ ಥ್ಯಾಂಕ್ ಯು ಅಣ್ಣ. ಬಾಯ್ ಅಣ್ಣ, ಸಿಗೋಣ. ಬಾಯ್ 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 ಬಾಯ್. ಚಿಕ್ಕಮಗಳೂರು ತಿರುಪತಿ ಎಕ್ಸ್ಪ್ರೆಸ್ ಇದ್ದ ನನಗೆ ಡಿಫ್ರೆಂಟ್ ಏನು ಅನ್ಸಿತ್ತಪ್ಪ ಅಂತಂದ್ರೆ ಈ ರೈಲ್ವೆ ಸ್ಟೇಷನ್ ಒಳಗೆ ಸ್ಟಾಪ್ ಆಗಿದೆ. ಯಾವುದಪ್ಪ ಇದಂತಂದ್ರೆ ದೇವನೂರು ರೈಲ್ವೆ ಸ್ಟೇಷನ್ ರೀ. ದೇವನೂರು ರೈಲ್ವೆ ಸ್ಟೇಷನ್ ಒಳಗೂ ನಿಮಗೆ ಸ್ಟಾಪ್ ಸಿಗುತ್ತೆ. ನಾನು ಮತ್ತು ಇನಾಗ್ರೇಷನ್ ಏನು ಸೆರೆಮನಿ ಇತ್ತಲ್ಲ ಅಲ್ಲಿ ಒಬ್ಬರು ಸ್ಪೀಚ್ ಕೊಡತ್ತಿದ್ರು. ಅವರ ರಿಕ್ವೆಸ್ಟ್ ಮಾಡತ್ತಿದ್ರು MOSR ಅವ್ರಿಗೆ ಮತ್ತು ಲೋಕಲ್ MP ಅವ್ರಿಗೆ. ಏನಪ್ಪ ಅಂತಂತಂದ್ರೆ ಬಿಫೋರ್ ಕೋವಿಡ್ ಇಲ್ಲಿ 13 ಟ್ರೈನ್ ಸ್ಟಾಪ್ ಹಾಕಿತ್ತು. ಆಫ್ಟರ್ ಕೋವಿಡ್ ಇಲ್ಲಿ 13 ಟ್ರೈನ್ ಅವೇನಿದಾವಲ್ಲ ಇದು ಟ್ರೈನ್ಗಳು ಸ್ಟಾಪೇ ಇಲ್ಲ. ದೇವನೂರಿಗೆ ಟ್ರೈನ್ಗಳು ಸ್ಟಾಪ್ನು ಮಾಡಿಸ್ರಿ ಅಂತಂತೇಳಿ. ಅದಕ್ಕೆ ನೋಡೋಣ ಅಂತ ಬರೋ ದಿನಗಳೊಳಗೆ ದೇವನೂರಿಗೂ ಟ್ರೈನ್ ಬರ್ತಾವೇನಂತ ಹೇಳಿ. ಯಾಕಂತಂದ್ರೆ MOSR ಅವರು ಯಾವುದೋ ಏನು ಕೆಲಸ ಮಾಡತ್ತಾರ ಎಲ್ಲ ನಮ್ಮ ಕರ್ನಾಟಕಕ್ಕೆ ಜಾಸ್ತಿ ಬರ
ನಾವೀಗ ಅರಾವಾಗತ್ತೀವಿ ನೋಡ್ರಿ ಅರಸೀಕೆರೆಗೆ. ಇಲ್ಲಿ ನಾವು ಮೀಟ್ ಆದ್ವಿ ಸಿದ್ಧಗಂಗಾ ಸೂಪರ್ ಫಾಸ್ಟಿಗೆ. ಸಿದ್ಧಗಂಗಾ ಸೂಪರ್ ಫಾಸ್ಟ್ ಡಿಪಾರ್ಟ್ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಗೈತಿ ಇಲ್ಲಿ ಚಿಕ್ಕಮಗಳೂರು ತಿರುಪತಿ ಎಕ್ಸ್ಪ್ರೆಸ್ ಈಗ ಎಂಟರ್ ಆಗೈತ್ರಿ. ಇದ್ರ ಒಳಗೆ ಬರುವಂತ ಮೇನ್ ಸ್ಟಾಪ್. ಯಾಕೆ ಮೇನ್ ಸ್ಟಾಪ್ ಹೇಳ್ರಿ, ಇದ್ರದ್ದು ಕಮರ್ಷಿಯಲ್ ರನ್ನಿಗೆ ಇಲ್ಲೇ 20 ನಿಮಿಷ ಸ್ಟಾಪ್ ನಿಮಗೆ ನೋಡಕ್ಕೆ ಸಿಗುತ್ತೆ. ಯಾಕಂದ್ರೆ ವಾಟರಿಂಗ್ ಸ್ಟಾಪ್ ಚಿಕ್ಕಮಗಳೂರೊಳಗೆ ವಾಟರಿಂಗ್ ಆಗಿರೋದಿಲ್ಲ. ಅದ್ರ ಸಂಬಂಧ ಅರಸೀಕೆರೆ ಮತ್ತು ನಿಮ್ಗೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ವಾಟರಿಂಗ್ ಪಾಯಿಂಟ್ ನೋಡಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ರಿ ಇಲ್ಲ ಅರಸೀಕೆರೆ ಅಪ್ಪ ಜಂಕ್ಷನ್ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹಾಸನಕ್ಕೆ ಹೋಗ್ತಾ. ನಮ್ಮ ಸುಹಾಸ ನೋಡ್ರಿ ಇಲ್ಲ ಏನೋ ಆರ್ಡರ್ ಅಣ್ಣ ಏನು ತೊಗೊಂಬಂದ್ರಿ? ಇದು ರೈಸ್ ಬಾತ್ ಇದೆ, ರವೆ ಇಡ್ಲಿ ಇದೆ. ಅಯೋಧ್ಯೆ ಉಪ್ಪಾರ ಅರಸೀಕೆರೆ ಫೇಮಸ್ ಹೋಟ್ಲು ಗೊತ್ತಿರತ್ತೆ ಪ್ರತಿಯೊಬ್ಬರಿಗೂ. ಅಯೋಧ್ಯೆ ದರ್ಶಿನಿ ಅವ್ರ ಫೋನ್ ನಂಬರ್ ಇರತ್ತೆ, ಬೇಕಾದ್ರೆ ಫೋನ್ ಮಾಡಿ ಯಾರ ಹತ್ರ ಕಳಿಸ್ಕೊಡ್ತಾರೆ. ಚೆನ್ನಾಗಿರುತ್ತೆ. ಓಕೆ. ಮತ್ತೆ ನಿಮಗೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂತಂದ್ರೆ ನೀವು ಸ್ಟೇಷನ್ ಫುಡ್ ಮೇಲೆ ಡಿಪೆಂಡ್ ಇರುವಾಗತ್ತೆ. ಚಿಕ್ಕಮಗಳೂರು ಅಥವಾ ತಿರುಪತಿಯಿಂದ ನೀವು ಟ್ರಾವೆಲ್ ಮಾಡತ್ತೀರ ಅಂತಂದ್ರು ಈ ಟ್ರೈನ್ ಒಳಗೆ ನಿಮ್ಗೆ ಪ್ಯಾಂಟ್ರಿ ಕಾರ್ ಇಲ್ಲದೆ ಇರೋದ್ರಿಂದ ಸೈಡ್ ಪ್ಯಾಂಟ್ರಿದವ್ರು ಬರ್ತಾರೆ. ನೀವು IRCTC ಈ ಕ್ಯಾಟ್ರಿಂಗ್ನು ಪ್ರಿಫರ್ ಮಾಡಿ. ಕುಡಿಯುವ ತಣ್ಣೀರು, ಒಂದು ಕೊಡಿ. ಡ್ರಿಂಕಿಂಗ್ ವಾಟರ್, ಪೀನಟ್ ಪಾನಿ, ಕುಡಿಯುವ ತಣ್ಣೀರು. ಕುಡಿಯುವ ತಣ್ಣೀರು. ಬನ್ನಿ ಇನ್ನೊಂದು ಕೊಡಿ. ಬನ್ನಿ ದುಡ್ಡು ಕೊಡ್ತೀವಿ. ನಮ್ಮ ಸುಹಾಸನ್ ಜೊತೆ ಟ್ರಾವೆಲ್ ಮಾಡತ್ರ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂತಂದ್ರೆ ನಮ್ಮ ಊಟ ಟೆನ್ಷನೇ ಇರಂಗಿಲ್ಲ. ಅವ್ಗೆ ಎಲ್ಲಾ ಕಡೆ ಗೊತ್ತಿರ್ತಾವ ಸ್ಟಾಪ್ಗಳು ಎಲ್ಲೆಲ್ಲಿ ಏನೇನು ತರಿಸ್ಬೇಕಂತೇಳಿ. ಈಗ ಅರಸೀಕೆರೆಯಿಂದ ನಿಮ್ಗೆ ಆರ್ಡರ್ ತೋರಿಸಿದ್ವಿ. ಇಲ್ಲೈತಿ ಟೊಮೆಟೊ ಬಾತ್, ಟೊಮೆಟೊ ರೈಸ್ ಬಾತ್, ಮತ್ತು ಇಲ್ಲೇ ಕರ್ಡ್ ರೈಸ್, ಮಿರ್ಚಿ. ಇಲ್ಲೇನಿದು ಉಪ್ಮಾ? ಇಲ್ಲ, ರವೆ ಇಡ್ಲಿ. ಓ ರವೆ ಇಡ್ಲಿ, ವಾಹ್ ಅಣ್ಣ ಹೆವಿ. ಇದೇನಣ್ಣ? ರವೆ ಇಡ್ಲಿ, ಸಾಗು, ಇನ್ನೊಂದು ಟೊಮೆಟೊ ಬಾತ್. ಇದು ನಮ್ದು ಮಧ್ಯಾಹ್ನದ ಮೀಲ್ಸ್ ಆಗತ್ತೆ. ಇದೇ ನಿಮ್ಗೆ ನಾರ್ಮಲ್ ಆಗಿ ಹೊರಗೆ ಸಿಗದೆ ಇಲ್ದಿರೋದ್ರಿಂದ ನೀವು ಝೊಮ್ಯಾಟೊ ಒಳಗೆ ಆರ್ಡರ್ ಮಾಡ್ಕೋಬೋದು. ನಾನು ಒಂದು ನಂಬರ್ ಕೊಟ್ಟಿರ್ತೇನೆ, ಅದರಿಂದ ನೀವು ಆರ್ಡರ್ ಮಾಡ್ಕೋಬೋದು. ಟೇಸ್ಟ್ ಎಲ್ಲ ನೋಡೋಣ ಅಂತ. ಬಟ್ ಇನಾಗ್ರೇಷನ್ ಜರ್ನಿ ಒಳಗೆ ಇಷ್ಟೆಲ್ಲ ನಾವು ಎಂಜಾಯ್ ಮಾಡತ್ತಿದ್ದು ಭಾಳ ಖುಷಿ ಆಯ್ತು. ಟ್ರೈನ್ಸ್ ಎಲ್ಲ ಡೈವರ್ಟ್ ಆಗಿರೋದ ಈ ಕೆಲಸ ಸಂಬಂಧ ನೋಡ್ರಿ. ಇಲ್ಲಿ ಬ್ರಿಡ್ಜ್ ವರ್ಕ್ಸ್ ನಡೆಯತ್ತವ ಈ ಕೆನಾಲ್ ಅದ, ಅದರ ಸಂಬಂಧ. ತಿಪ್ಟೂರ್ಗು ನಿಮ್ಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ. ಜಿಟಿ ಮಳೆ ಆಗತ್ತೆ ನೋಡ್ರಿ. ಇಲ್ಲಿ ನಾನು ವಿವೇಕ್ ಎಕ್ಸ್ಪ್ರೆಸ್ 3rd ಪಾರ್ಟ್ ಔಟ್ ಮಾಡ್ಬೇಕೀಗ, ಅದಕ್ಕೆ ಕುಂತೀನಿ. ಸಿಗೋಣಂತ. ಕಂಟಿನ್ಯೂಸ್ ಆಗಿ ಮಳೆ ಐತೆ ಐತೆ ನೋಡ್ರಿ ನಮ್ಗೆ ಜರ್ನಿ ಒಳಗೆ. ಸೇಮ್ ತಿರುಪತಿಗೆ ಹೋಗಕ್ಕೆ ನೋಡ್ರಿ ತುಮಕೂರಿಂದನೂ ಯಾವ ಟ್ರೈನ್ ಇರಲಿಲ್ಲ. ಬೆಂಗಳೂರಿಗೆ ಹೋಗಿ ಡಿಪೆಂಡೆಂಟ್ ಇರಬೇಕಿತ್ತ. ಬಟ್ ಫಸ್ಟ್ ಟೈಮ್ ತುಮಕೂರಿಂದನೂ ಒಂದು ಟ್ರೈನ್ ಸಿಕ್ಕಂಗೆ ಆಗುತ್ತೆ. ಬರೀ ಚಿಕ್ಕಮಗಳೂರು ಅಷ್ಟೇ ಅಲ್ಲ, ಈ ಭಾಗದಾಗ ಬರುವಂಥ ಪ್ರತಿಯೊಂದು ಸ್ಟೇಷನು ಪ್ರತಿಯೊಂದು ಊರಿಗೂ ಈ ಟ್ರೈನ ಹೆಲ್ಪ್ ಆಗತ್ತೈತಿ. ಇಲ್ಲಿ ನೋಡ್ಕೋಬೋದು ನೀವು. ಫಸ್ಟ್ ಟ್ರಿಪ್ ಒಳಗೆ, ಅದು ಸ್ಪೆಷಲ್ ಟ್ರಿಪ್ ಒಳಗೆ ಇಷ್ಟು ಜನ ಭಕ್ತಾದಿಗಳನ್ನ ನೀವು ಕಂಡು. ತುಮಕೂರಿನ ಸ್ವರ್ಗ ನೋಡ್ರಿ ಇದು. ಏನೈತ್ರಿ ಲೊಕೇಶನ್ ಇದು ಮಾತ್ರ.
ಈಗ ನಾವು ಎಂಟ್ರ್ ಅದೀವಿ ಚಿಕ್ಕ ಬಾನವಾರ ಜಂಕ್ಷನ್ಗೆ. ಇಲ್ಲಿಂದ ಒಂದು ಲೈನ್ ಹಾಸನ್ ಸೈಡ್ ಹೋಗಿರೋ ಸಂಬಂಧ ಇದು ಜಂಕ್ಷನ್ ರೀ. ಇದು ಟ್ರೈನ ಮುಂದೆ ಯಶವಂತಪುರ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ಹೋಗದೆ ಇರೋದ್ರಿಂದ ನೀವು KSR ಬೆಂಗಳೂರಿಗೆ ಇದು ಹೋಗ್ಬೇಕಂದ್ರೆ ಇಲ್ಲಿ ಹೇಳ್ಕೋಬೇಕು. ಇಲ್ಲಿಂದ ಇದು ಡೈರೆಕ್ಟ್ ಇನ್ನು SMVT ಬೆಂಗಳೂರು ಲೈನ್ನ ತೊಗೊಳುತ್ತೆ. ನಾನು ವಿಡಿಯೋದ ಅಪ್ಲೋಡಿಂಗ್ ಒಳಗೆ ಕುಂತೇನೆ ರೀ, ಅದು ಮೇನ್ ಆಗೈತೆ. ಲೈವ್ ವಿಡಿಯೋ ನೋಡಿಕೇಶನ್ ಬಂದೇಣ ಇಲ್ಲಿಗೆ. ಹೌದ್ರಿ, ಇನ್ಸ್ಟಾಗ್ರಾಮ್ ನೋಡಿ. ಓ ಅಣ್ಣ ಮೀಟ ಬಂದಾರ್ರಿ ಭಾನುವಾರ ಒಳಗೆ ಬಿಜಾಪುರದವ್ರಿ. ನಿಮಗೆ ಗೋಲ್ ಗುಂಬಜ್ ಫೇವ್ರೇಟು, ಸ್ಪೆಷಲ್ ಫೇವ್ರೇಟು, ಬಸವ ಫೇವ್ರೇಟು? ಗೋಲ್ ಗುಂಬಜ್. ಗೋಲ್ ಗುಂಬಜ್ ನೀವು ಹೇಳಿರಲ್ಲ ನೈಟ್ ಓವರ್ ನೈಟ್ ಜರ್ನಿ ಅದೇ ಮಾಡ್ತೀನಿ ಅಂತ. ಓವರ್ ನೈಟ್ ಅಂದ್ರೆ ಅಣ್ಣ ಹೋತ್ರಿ ಅದು. ಅದನ್ನೊಂದು ಸ್ವಲ್ಪ ಸ್ಪೀಡಪ್ ಮಾಡ್ಬೇಕ್ರಿ ಅಷ್ಟೇ. ಸ್ಪೀಡಪ್ ಮಾಡ್ತಾರಲ್ಲ ಇನ್ನೊಂದ್ಸದಿಂದ ಜಾಸ್ತಿ ಸ್ಟಾಪ್ ಇರೋದು. ನಾನು ಚಾರ್ಜಿಂಗ್ ಹಾಕೊಂಡ್ ಕುಂತೀನಿ ರೀ, ಅದ್ರ ಸಂಬಂಧ ವಿವೇಕ್ ಎಕ್ಸ್ಪ್ರೆಸ್ ಥರ್ಡ್ ಪಾರ್ಟದ ಥಂಬ್ನೇಲ್ ಎಡಿಟ್ ಮಾಡತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಥಂಬ್ನೇಲ್ ಎಡಿಟಿಂಗ್ ಇಲ್ರಿ, ಅದು ಹೋಗೇ ಬಿಡುತ್ತೆ ಅದು ಕೆಳಗೆ ಹೊಡ್ರಿ. ಅದು ಭಾಳ ಡೇಂಜರ್ ಐತ್ರಿ ಅದು. ಅದಕ್ಕೆ ರೀ ಬರ್ರಿ ಒಳಗೆ ಬರ್ರಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಬೈ ಬಾಯ್ ಅಣ್ಣ. ಡಿಪಾರ್ಟ್ ಆದಿವ್ರಿ ನಾವು. ಒಂದು 2 ನಿಮಿಷ ಸ್ಟಾಪ್ ಇತ್ತು ಚಿಕ್ಕ ಭಾನುವಾರಿಂದ. ಬಾಯ್ ಬಾಯ್. ವಿವೇಕ್ ಎಕ್ಸ್ಪ್ರೆಸ್ ಪಾರ್ಟ್ 3 ಅಪ್ಲೋಡ್ ಆಗತ್ತಿರ್ಕಿಲ್ರಿಪ್ಪ. ಅದ್ರ ಸಂಬಂಧ ನಾನು ಬೈಪಾಸ್ ಸ್ಟ್ಯಾಂಡಿಂಗ್ ಲೈನ್ ತೋರ್ಸೋಕ್ಕಾಗಲಿಲ್ಲ. ಈಗ ನಾವು ಕ್ರಾಸ್ ಮಾಡತ್ತೀವಿ. ಈಗ ನಮ್ಮನ್ನು ಕ್ರಾಸ್ ಮಾಡ್ಕೊಂಡು ಹೋತ ಹೊಸೂರು ಯಶವಂತಪುರ ಮೆಮು. ನಮ್ಮನ್ನ ಇನ್ನು ಔಟ್ರಾಗ ತರಬೇಬಿಟ್ರೆ ಬಾಣಸವಾಡಿ ಔಟ್ರ್ ಅನ್ಸುತ್ತೆ. ಇದೆ ಬಾಣಸವಾಡಿ ಲೊಟ್ಟೆಗೊಲ್ಲಹಳ್ಳಿನ ಲೊಟ್ಟೆಗೊಲ್ಲಹಳ್ಳಿ ಇದೆ ಔಟ್ರ್. ಬಾಣಸವಾಡಿ ಒಳಗೆ ನಮ್ಮನ್ನು ತರಬಾರ ನೋಡ್ರಿ. ಇನ್ನೇನು ಭಾಳ ದೂರ ಇಲ್ಲ, 2 ಕಿಲೋಮೀಟ್ರ್ದಾಗ ಐತಿ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ ಬೆಂಗಳೂರು. ಬಟ್ ನಮ್ಮನ್ನ ಕ್ರಾಲ್ ಮಾಡಿಸ್ತಾರೆ. ಯಾಕಂತ 16527 ಇದ್ರದ್ದು ಯಶವಂತಪುರ ಕಣ್ಣೂರು ಗಾಡಿ ಇದಲ್ವಾ ಇದು? ಯಶವಂತಪುರ ಕಣ್ಣೂರು ವಾಯ ಇದು ಪಲಕ್ಕಡ ಪೋದ್ನೂರು ಅದ್ರದ್ದು. ಅದು ಇದನ್ನ ಬಿಟ್ರೆ ಅನೌನ್ಸ್ಮೆಂಟ್ ಮೇ ಬಿ ಅದು ಓವರ್ಟೇಕ್ ಅಂತೂ ಮಾಡಲ್ಲ, ಯಾಕಂದ್ರೆ ಅದು ರೇಕ್ ಇಲ್ಲೇ ಐತಿ. ಅಲ್ಲೇ ಏನು ಲೈನ್ ನೋಡೋದಾರಲ್ಲ ಅದು ನಿಮ್ಗೆ ಹೋಗುತ್ತೆ. ಬೇಪ್ನಳ್ಳಿ ಆಕ್ಸಿಲರಿ ಕ್ಯಾಬಿನ್ ಬಾಜು ಲೈನ್ ಅಲ್ಲ, ಅಲ್ಲಿ ಜೂಮ್ ಆಗ್ತದೆ ನೋಡ್ರಿ ಆ ಸೈಡ್ ಅಲ್ಲೇ. ಈಗ ನಾವು ಎಂಟ್ರ್ ಆದೀವಿ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರಿಗೆ. ಚಿಕ್ಕಮಗಳೂರು ತಿರುಪತಿ ಇನಾಗ್ರಲ್ ಸ್ಪೆಷಲ ಈಗ ಎಂಟ್ರ್ ಆಗೈತೆ ರೀ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರಿಗೆ. ಇಲ್ಲಿ ನೋಡ್ರಿ ಇಲ್ಲ ನೆಕ್ಸ್ಟ್ ಶುಕ್ರವಾರಕ್ಕೆ ಬುಕ್ಕಿಂಗ್. ಈ ಟ್ರೈನಿಂದ ಎಷ್ಟು ಡಿಮ್ಯಾಂಡ್ ಐತಂದ್ರೆ ವೇಟಿಂಗ್ ಲಿಸ್ಟ್ 3 ಬಿದ್ದೈತಿ. ಎಷ್ಟು ಕೋಚಸ್? 6 ಕೋಚಸ್. 6 ಕೋಚ್ ಅಲ್ಲ? ಹಾಂ, ಅಟೆಂಡರ್ ಇಲ್ಲೇ ಅದಾರ. 6 ಕೋಚ್ 848 500 ಒಂದು 600 ಸೀಟ್ ಒಳಗೆ ಒಂದು 200 ತಾತ್ಕಾಲಿಕ ತೆಗದಾರ ಅಂದ್ರೂ 300+ ಸೀಟ್ಸ್ ಬುಕ್ ಆಗ್ಯಾವ ನೋಡ್ರಿ. ಈಗ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ತೀರ ಅಂದ್ರೆ ನಿಮ್ಗೆ ಕನ್ನಡ ಅಟೆಂಡರ್ಸ್ ನೋಡಕ್ಕೆ ಸಿಗ್ತಾರೆ ನೋಡ್ರಿ. ನಿಮ್ಗೆ ಇವರು ಆನ್ಬೋರ್ಡ್ ಹೆಲ್ಪ್ ಮಾಡ್ತಾರೆ. ನೀವು ತಿರುಪತಿಲಿ ಗಾಡೀಲಿ ಹೆಂಗಿದ್ದೀರಾ ಹಂಗೆ? ಓ ಬೆಸ್ಟ್, ನಿಮಗೆ ಕೊಟ್ಟಿರೋದು ಕನ್ನಡ ಅಟೆಂಡರ್ಸ್ ಎಲ್ಲರೂ ಕನ್ನಡದವ್ರು. ಪೂರ್ತಿ ಸ್ಟಾಫ್ ಕನ್ನಡದವ್ರು ಇರ್ತಾರೆ. ನಿಮ್ಗೆ ಏನು ತೊಂದರೆ ಆಗಂಗಿಲ್ಲ. ತೊಂದರೆ ಏನೋ ಇತ್ತಂದ್ರೆ ಅಣ್ಣಗಳು ಇರ್ತಾರೆ, ಅವ್ರನ್ನ ಹೋಗಿ ನೀವು ಭೇಟಿ ಆದರೆ ಎಲ್ಲ ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು. ಮತ್ತು ನೀವೇನರ ಚಿಕ್ಕಮಗಳೂರಿಂದ ತಿರುಪತಿ ಇನಾಗ್ರಲ್ ಜರ್ನಿ ಬಿಟ್ಟು ನೀವು ಚಿಕ್ಕಮಗಳೂರಿಂದ ತಿರುಪತಿ ನಾರ್ಮಲಾಗಿ ಜರ್ನಿ ಮಾಡ್ತೀರಂತಂದ್ರೆ ಇದು ಸ್ಪೆಷಲ್ ಟ್ರೈನ್ ಅಲ್ರಿ. ನಾರ್ಮಲಾಗಿ ಪರ್ಮನೆಂಟ್ ಟ್ರೈನ್ ಓಡಿಸತ್ತಿರೋದ್ರಿಂದ ನಿಮ್ಗೆ ಸ್ಲೀಪರ್ದು ಕಾಸ್ಟಿಂಗ್ ಬೀಳುತ್ತೆ 350 ರೂಪಾಯಿ. 3 AC ಹೋಗ್ತೀರಂದ್ರೆ 940 ರೂಪಾಯಿ. ಸೆಕೆಂಡ್ AC ಹೋಗ್ತೀರಿ ಅಂದ್ರೆ 1355 ರೂಪಾಯಿ. ಜನರಲ್ 4 ಅದಾವ, ಅದರೊಳಗೂ ಟ್ರಾವೆಲ್ ಮಾಡ್ತೀರಂದ್ರೆ 190 ರೂಪಾಯಿ ನಿಮಗೆ ಈ ಟ್ರೈನ್ ಒಳಗೆ ಸಿಗೋದ್ರಿಂದ ನಿಮಗೆ ಜರ್ನಿ ನೀವು ಪ್ಲ್ಯಾನ್ನ ಮಾಡ್ಕೋಬೋದು. ಫ್ರೈಡೇ ಇಲ್ಲಿಂದ ಬಿಡುತ್ತೆ. ವಾಪಸ್ ಬರೋಕೆ ನೀವು ಬೆಂಗಳೂರಿಗೆ ಬರುವಂಥ ಯಾವ ಟ್ರೈನ್ನ ಪ್ರಿಫರ್ ಮಾಡ್ಕೊಂಡು ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಬೋದು. ಫುಲ್ ಜರ್ನಿ ಮಾಡತ್ತಿಲ್ಲ ನಾನು. ಇದು ಇನಾಗ್ರಲ್ ಜರ್ನಿ ಅಲ್ರಿ ಫುಲ್. ಮತ್ತು ಅಲ್ಲಿ ಹೋಗಿ ರಾತ್ರಿ 2:30 ಇದು ತಲುಪೋ ಟೈಮಿಂಗ್ ಐತಿ. ನಾವೀಗ 2 ತಾಸು ಡಿಲೇ ಅದೇವೆ. ಸುಮ್ಮನೆ ಅಲ್ಲಿ ಹೋಗಿ ಯೂಸ್ ಇಲ್ಲ. ನಾನು ನಿಮಗೆ ಕಮರ್ಷಿಯಲ್ ಜರ್ನಿ ಇನ್ನು 1 ತಿಂಗಳದೊಳಗೆ ಈ ಟ್ರೈನ್ ಒಳಗೆ ನೋಡಕ್ಕೆ ಸಿಗುತ್ತಂತ ಅದ್ರ ಸಂಬಂಧ ನಾನು ಇನ್ನು ಎಂಟು ಮಾಡತ್ತಿಲ್ಲ. ಇನಾಗ್ರಲ್ ಜರ್ನಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡೋದು ಮಾತ್ರ ಮರ್ಯಾಕ. ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ ಜೈ ಹಿಂದ್.